ಇವತ್ತಿನ ತರಗತಿ ತುಂಬಾ ಪಾತ್ರ ಮಹತ್ವವನ್ನು ಪಡ್ಕೊತದ. ಯಾಕನ್ನೋದು ನಿಮ್ಗೆ ಕಾರಣ ಹೇಳ್ಬೇಕಂದ್ರೆ, ಸೈಕಾಲಜಿಗೆ ಸಂಬಂಧಪಟ್ಟಂತೆ ಟಿಇಟಿಯಲ್ಲಿ ಏನು 30 ಅಂಕಗಳು ಇರ್ತಾವಲ್ಲ, ಅದರಲ್ಲಿ 10 ಅಂಕಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಈ ಪೆಡಗಾಗಿ ಮೇಲೆ ಬರುತ್ತೆ. ಈ ಪೆಡಗಾಗಿ ಅಂತಕ್ಕಂಥದ್ದನ್ನ ನೀವು ತುಂಬಾ ಪಾತ್ರ ಇದರಲ್ಲಿ ಮಾರ್ಕ್ಸ್ ಆರಾಮಾಗಿ ತೆಗಿಬಹುದು. ನಮಸ್ತೆ. ಯಾಕೆ ಅಂತ ಕೇಳಿದ್ರೆ, ಸೊ ಬಹಳ ಅತ್ಯಂತ ಸರಳವಾಗಿರ್ತಕ್ಕಂಥ ಒಂದು ಕಂಟೆಂಟ್ ಇದು. ನಮಸ್ತೆ. ಅದಕ್ಕೆ ಈ ಒಂದು ತರಗತಿ ಬಹಳಷ್ಟು ಮಹತ್ವವನ್ನು ಪಡ್ಕೊತದ. ಆ ಕಾರಣಕ್ಕಾಗಿ ಇನ್ನೇನು ಸೊ ಬನ್ನಿ, ಇವತ್ತಿನ ತರಗತಿಯಲ್ಲಿ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಯಾವ ಪ್ರಶ್ನೆಗಳು ಬರಬಹುದು, ಪ್ರಮುಖವಾಗಿ ನಾವು ಇದನ್ನ ಯಾವ ರೀತಿ ಅರ್ಥ ಮಾಡ್ಕೋಬಹುದು ಅನ್ನೋದನ್ನ ಇವತ್ತು ಬ್ರೀಫ್ ಆಗಿ ನೋಡ್ತಾ ಹೋಗೋಣ. ನಮಸ್ತೆ. ಸೊ ಬೋಧನಾ ಶಾಸ್ತ್ರದಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಬೋಧನಾ ವಿಧಾನಗಳು ಅಂತ ಹೇಳಿ ಬರ್ತಾವ. ಅದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಒಂದು ಆಕ್ಷನ್ಸ್ ರಿಸರ್ಚ್ ಅಂತ ಬರುತ್ತೆ. ಫಸ್ಟ್ ಯಾಕೆ ಹೋಗೋದಂದ್ರೆ, ಒಂದು ಸ್ಕೂಲು ಶಿಕ್ಷಕ ವಿದ್ಯಾರ್ಥಿಗಳ ಮಧ್ಯೆ ಪಾಠ ಬೋಧನೆ ನಡೀತಾ ಇದೆ ಅಂತಂದ್ರೆ, ಸೊ ಅಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಮಕ್ಕಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಏನು ಶಿಕ್ಷಕರು ಪಾಠ ಮಾಡ್ತಾರಲ್ಲ, ಅಲ್ಲಿ ಬರ್ತಕ್ಕಂತ ಒಂದು ಸಮಸ್ಯೆ ಯಾವುದು ಅಂತಂದ್ರೆ, ಅದು ಮಕ್ಕಳ ಒಂದು ಕಲಿಕಾ ನ್ಯೂನ್ಯತೆ. ಮಕ್ಕಳ ಕಲಿಕಾ ನ್ಯೂನ್ಯತೆಯನ್ನ ನಾವು ಇವತ್ತೇನ್ ಪಾತ್ರ, ಆ ನ್ಯೂನ್ಯತೆಯನ್ನ ಹೇಗೆ ನಾವು ಸಂಶೋಧನೆ ಮೂಲಕ ಅದನ್ನ ನಾವು ಸರಿದಾರಿ ತರಬಹುದು ಅಥವಾ ಪರಿಹಾರವನ್ನ ಕಂಡುಕೋಬಹುದು ಅನ್ನೋದೇ ಯಾವ್ದಪ್ಪ ಅಂತಂದ್ರೆ, ಅದು ಆಕ್ಷನ್ ರಿಸರ್ಚ್ ಅಂತೇಳಿ, ಕ್ರಿಯಾ ಸಂಶೋಧನೆ ಅಂತ ಹೇಳಿ ಬರುತ್ತೆ. ನೀವೆಲ್ಲ ಈ ಡಿ.ಎಡ್ ಬಿ.ಎಡ್ ಮಾಡ್ಬೇಕಾದ್ರೆ ಇದನ್ನ ಮಾಡಿರ್ತೀರಿ. ನೀವು ಕ್ರಿಯಾ ಸಂಶೋಧನೆ ಅನ್ನೋದನ್ನ ನೀವು ಮಾಡಿರ್ತೀರಲ್ರಿ? ಎಲ್ಲರೂ ಮಾಡಿರ್ತಾರಲ್ಲ ಕ್ರಿಯಾ ಸಂಶೋಧನೆ ಅನ್ನೋದು? ಎಲ್ರು ಪಾತ್ರ ಮಾಡಿರ್ತೀರಿ. ಏನಾದ್ರು ಅನುಭವಗಳು ಹಂಚಿಕೊಳ್ಬಹುದಾ ಕ್ರಿಯಾ ಸಂಶೋಧನೆ ಬಗ್ಗೆ? ಕ್ರಿಯಾ ಸಂಶೋಧನೆ ಸೊ ನಮಗೆ ಅದು ಸಂಪೂರ್ಣವಾಗಿ ತಿಳಿಯುವಂತ ಹೊತ್ತಿಗೆ ಅದು ಆ ಪ್ಲಾನ ಮುಗಿದು ಹೋಗಿಬಿಟ್ಟಿರ್ತದೆ. ನನಗೆ ಹಂಗಾಗಿತ್ತು. ನಾನು ಡಿ.ಎಡ್ ಇರ್ಬೇಕಾದ್ರೆ ಕ್ರಿಯಾ ಸಂಶೋಧನೆಯನ್ನ ಒಂದು ಸರಿಸುಮಾರು ಒಂದು 300-400 ಪೇಜ್ ಆಗುವಷ್ಟು ಮಾಡಿದ್ದೆ. ಬಟ್ ಅದು ಕ್ರಿಯಾ ಸಂಶೋಧನೆ ಈ ತರ ಒಂದು ಏನು ಶಿಕ್ಷಕ ವಿದ್ಯಾರ್ಥಿಗಳ ಮಧ್ಯೆ ಮಕ್ಕಳ ಸಮಸ್ಯೆಗಳನ್ನ ತತ್ಕ್ಷಣ ತಿಳಿದುಕೊಳ್ಳಿಕ್ಕೆ ಇದೊಂದು ತಾತ್ಕಾಲಿಕವಾಗಿರ್ತಕ್ಕಂಥ ಅಥವಾ ತಕ್ಷಣ ಒಂದು ಪರಿಹಾರವನ್ನು ಸೂಚಿಸ್ತಕ್ಕಂಥ ಒಂದು ಯೋಜನೆ ಅಥವಾ ಒಂದು ವಿಧಾನ ಅಂತೇಳಿ ನಮ್ಗ ಅವಾಗ ಅರ್ಥನೇ ಆಗಿಲ್ಲ. ನಿಮ್ಗೆ ಏನಾದ್ರು ಅರ್ಥ ಆಗಿರ್ಬಹುದು, ಬಹಳಷ್ಟು ಜನಕ್ಕೆ ಅರ್ಥ ಆಗಿರ್ಬಹುದು. ನನಗಂತೂ ಅರ್ಥ ಆಗಿಲ್ಲ ಅವಾಗ. ಬಟ್ ಎಲ್ಲ ಹೇಳ್ತಿದ್ರು, ಎಲ್ಲ ಟೀಚರ್ಸ್ ಎಲ್ಲ ಎಲ್ಲಿ ಹೇಳ್ತಿದ್ರು, ಈ ತರ ಒಂದು ಸಮಸ್ಯೆ ಇರುತ್ತೆ, ಅದನ್ನ ಪಾತ್ರ ನಾವು ಬಗೆಹರಿಸಬಹುದು ಅಂತೇಳಿ. ಗುಡ್ ಈವ್ನಿಂಗ್ ಎಲ್ಲರಿಗೂ. ನಮಸ್ತೆ. ರೂಪಾ, ಸೌಮ್ಯ ಅಲ್ರಿ, ರಾಜಶ್ರೀ, ದುರ್ಗೇಶ್, ಆಶಾ, ನಂದಿನಿ, ನೀಲಕಂಠಪ್ಪ. ಸೊ ಬಹಳ ತುಂಬಾ ಇಂಪಾರ್ಟೆಂಟ್ ಇದೆ. ಅಪ್ಲೈಡ್ ಕ್ವಶನ್ ಬರ್ತಾವಲ್ರಿ. ಹಾಗಾದ್ರೆ ಈ ಕ್ರಿಯಾ ಸಂಶೋಧನೆ ಅಂತಕ್ಕಂಥದ್ದು, ಇಲ್ಲಿ ಸಂಶೋಧಕ ಯಾರು ಅಂತೇಳಿ ನಿಮ್ಗೊಂದು ಪ್ರಶ್ನೆ ಬರ್ಬೋದು. ಸಂಶೋಧಕ ಯಾರು? ನಮಸ್ತೆ. ಸಂಶೋಧಕ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರ್ತದ. ಸಂಶೋಧಕ ಯಾರು? ಕ್ರಿಯಾ ಸಂಶೋಧನೆಯಲ್ಲಿ ಸಂಶೋಧಕ ಯಾರು ಅಂತಂದ್ರೆ ಶಿಕ್ಷಕ. ಹಾಗಾದ್ರೆ ಸಂಶೋಧನೆಗೆ ಒಳಪಟ್ಟಂತವ್ರು ಯಾರಂದ್ರೆ ಅದು ಮಕ್ಕಳಾಗಿರ್ಬೋದು ಅಥವಾ ಸಂಸ್ಥೆ ಆಗಿರ್ಬೋದು. ಆದ್ರೆ ನಾವ್ ಎಕ್ಸಾಕ್ಟ್ಲಿ ಅಂತಂದ್ರ ಒಂದು ಕ್ರಿಯಾ ಸಂಶೋಧನೆಯ ಸಂಶೋಧಕ ಯಾರು ಅಂತಂದು ಕೇಳಿದ್ರೆ, ಸೊ ನಾವು ಖಂಡಿತ ಹೇಳ್ಬೇಕಾಗತ್ತೆ, ನಾಳೆ ಕ್ವಶನ್ಸ್ ಬರ್ಬೋದು. ದಯವಿಟ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ. ಶಿಕ್ಷಕ ಅಂತಕ್ಕಂಥವ್ ಅಂದ್ರ ಕ್ರಿಯಾ ಸಂಶೋಧನೆಯ ಸಂಶೋಧಕ. ಹಾಗಾದ್ರೆ ಈ ಕ್ರಿಯಾ ಸಂಶೋಧನೆಯನ್ನ ನಾವು ಯಾಕೆ ಮಾಡ್ತೀವ್ರಿ ಅಂತೇಳಿ ತರಗತಿ ಕೇಳಿದಾಗ, ಅನೇಕ ಹಿನ್ನೆಲೆಯಿಂದ ಬಂದಿರ್ತಕ್ಕಂತ ಮಕ್ಕಳು ತರಗತಿ ಒಳಗ ಬಹಳಷ್ಟು ಹಿನ್ನೆಲೆಯಿಂದ ಬಂದಿರ್ತಾವ. ಎಲ್ಲ ಮಕ್ಕಳು ಒಂದೇ ತರ ರೀತಿಯಾಗಿರೋದಿಲ್ಲ. ಬೇರೆ ಬೇರೆ, ನಾನು ಹೇಳಿದೀನಿ ನಿಮ್ಗೆ ಹಿಂದೆ, ಬೇರೆ ಬೇರೆ ಕುಟುಂಬದ ಹಿನ್ನೆಲೆಯಿಂದ ಬಂದಿರ್ತಕ್ಕಂತ ಮಕ್ಕಳ ಏನು ಮನಸ್ಥಿತಿ ಐತೆಲ್ಲ ಅದು ವಿಭಿನ್ನವಾಗಿರ್ತದ. ನೀವು ಸೈಕಾಲಜಿ ಓದೋದ ಯಾಕಂತಂದ್ರೆ, ಸೈಕಾಲಜಿಯನ್ನ ಸ್ಟಡಿ ಮಾಡೋ ಉದ್ದೇಶನ ಏನಂತಂದ್ರೆ ಈ ಮಕ್ಕಳನ್ನ ಅರ್ಥ ಮಾಡಿಕೊಳ್ಳೋದು, ಮಕ್ಕಳ ಕಲಿಕಾ ನ್ಯೂನ್ಯತೆಯನ್ನ ಅರ್ಥ ಮಾಡಿಕೊಳ್ಳೋದು, ಮಕ್ಕಳ ಒಂದು ಅವು ಏನು ತರಗತಿ ಒಳಗೆ ಇರ್ತಾವಲ್ಲ, ಬೇರೆ ಬೇರೆ ನ್ಯೂನ್ಯತೆಗಳು ಹೊಂದಿರ್ತಾವಲ್ಲ, ಅವುಗಳನ್ನ ಪರಿಹಾರ ಮಾಡಿಕೊಂಡು ಪಾತ್ರ ನೀವು ತರಗತಿಯನ್ನ ಮಾಡ್ಬೇಕಾಗತ್ತೆ. ಅದಕ್ಕೆ ಪಾತ್ರ ಸೈಕಾಲಜಿ. ಅದನ್ನ ಬಿಟ್ರೆ ಸೈಕಾಲಜಿ ಎದಕ್ಕೆ ಯೂಸ್ ಆಗತ್ತೆ ಹೇಳ್ರಿ? ಎದಕ್ಕಾದ್ರೂ ಯೂಸ್ ಆಗತ್ತಾ?
ನೋ. ಹಾಗಾಗಿ ಇಲ್ಲಿ ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಏನಂತಂದ್ರೆ ಮಕ್ಕಳ ಕಲಿಕಾ ನ್ಯೂನ್ಯತೆಯನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಓಕೆ, ಇಲ್ಲಿ ಮುಖ್ಯವಾಗಿ ನಾನು ಹೇಳಿದ್ದೀನಿ, ಇಲ್ಲಿ ತರಗತಿಯ ಒಂದು ಮುಖ್ಯ ತರಗತಿ ಒಳಗ ಮೇನ್ ರೂಲ್ ಯಾರು ಮಾಡ್ತಾರೆ ಅಂದ್ರೆ ಶಿಕ್ಷಕ ಮಾಡ್ತಾರೆ. ಅಂದ್ರೆ ನಿಮ್ಗೆ ಅರ್ಥ ಆಗಿರ್ಬೇಕು ಕ್ರಿಯಾ ಸಂಶೋಧನೆ ಅಂದ್ರೆ ಏನಂದ್ರೆ ತರಗತಿ ಒಳಗ ಏನು ಶಿಕ್ಷಕ ವಿದ್ಯಾರ್ಥಿಗಳ ಮಧ್ಯೆ ಪಾಠ ಬೋಧನೆ ನಡೀತಾ ಇದೆಯಲ್ಲ, ಅಂತ ಸಂದರ್ಭದಲ್ಲಿ ಮಕ್ಕಳ ಸಮಸ್ಯೆಗಳು ಏನಿರ್ತಾವಲ್ಲ ಆ ಸಮಸ್ಯೆಗಳನ್ನ ತತ್ಕ್ಷಣದ ಸಮಸ್ಯೆಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡು ಅದ್ರ ಮೇಲೆ ಏನ್ ಪಾತ್ರ ಸಂಶೋಧನೆ ಮಾಡುವುದೇ ಕ್ರಿಯಾ ಸಂಶೋಧನೆ. ಒಂದ್ ಮಗುಗೆ ಓದ್ಲಿಕ್ಕೆ ಬರೋದಿಲ್ಲ, ಒಂದ್ ಮಗುಗೆ ಬರೀಲಿಕ್ಕೆ ಬರೋದಿಲ್ಲ, ಒಂದ್ ಮಗುಗೆ ಶಿಕ್ಷಕರನ್ನ ಪ್ರಶ್ನೆ ಮಾಡ್ಲಿಕ್ಕೆ ಬರೋದಿಲ್ಲ, ಇನ್ನೊಂದ್ ಮಗುಗೆ ಗ್ರಹಿಕೆ ಮಾಡ್ಲಿಕ್ಕೆ ಬರೋದಿಲ್ಲ. ಬೇರೆ ಬೇರೆ ಸಮಸ್ಯೆಗಳು ಏನಿರ್ತಾವಲ್ಲ ಆ ಒಂದು ಸಮಸ್ಯೆಗಳಿಗೆ ತತ್ಕ್ಷಣ ಏನ್ ಪಾತ್ರ ತತ್ಕ್ಷಣ ಅಂದ್ರೆ ಇದೇನು ತತ್ಕ್ಷಣ ಆಗುವಂತದ್ದಲ್ರಿ, ಆದ್ರೆ ಒಂದು ಸ್ವಲ್ಪ ಏನ್ ಪಾತ್ರ ನಾವು ಈ ತರ ಮಾಡ್ಕೋಬಹುದು ಅಂತ ಒಂದು ಸರಳ ವಿಧಾನದಲ್ಲಿ. ಸೊ ನಾವು ಇದನ್ನ ನಾವು ಕ್ರಿಯಾ ಸಂಶೋಧನೆ, ಆಕ್ಷನ್ ರಿಸರ್ಚ್ ಅಂದ್ರೆ ಅದನ್ನ ಆ ಮಗುನ ಏನ್ ಮಾಡ್ಬೇಕು, ನಾವು ಸರ್ಚ್ ಮಾಡ್ಬೇಕು. ಮತ್ತೆ ಏನ್ ಪಾತ್ರ ಸರ್ಚ್ ಮಾಡ್ಬೇಕು, ಯಾಕೆ ಹಿಂದುಳಿದಿದೆ ಮಗು ಅಂತೇಳಿ. ಹೌದಲ್ಲ? ಹಾಗಾದ್ರೆ ಇಲ್ಲಿ ಏನಿದೆ, ಶಿಕ್ಷಕರು ತಮ್ಮ ತರಗತಿಗಳಲ್ಲಿ ಮಕ್ಕಳ ಕಲಿಕಾ ಸಮಸ್ಯೆನ ಅರಿತು ಮಕ್ಕಳನ್ನ ಕಲಿಕೆಗೆ ಹೊಂದಿಸುವ ಪ್ರಕ್ರಿಯೆ ಕ್ರಿಯಾ ಸಂಶೋಧನೆ ಹೇಳ್ತಾ ಇದ್ದಾರೆ ನೋಡ್ರಿ ಸ್ನೇಹಿತರೊಬ್ರು. ಇಲ್ಲಿ ಶಿಕ್ಷಕರು ತಮ್ಮ ತರಗತಿಗಳಲ್ಲಿ ವಿದ್ಯಾರ್ಥಿಗಳ ಕಲಿಕೆಗೆ ಸಂಬಂಧಿಸಿದಂತೆ ಇರುವ ಸಮಸ್ಯೆಯೊಂದನ್ನು ಗುರುತಿಸಿ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಳುವುದೇ ಯಾವ್ದಂದ್ರೆ ಕ್ರಿಯಾ ಸಂಶೋಧನೆ. ಇದ್ರ ಮೇಲೆ ನಾವು ಒಂದು ಅಂಕವನ್ನು ನಿರೀಕ್ಷೆ ಮಾಡಬಹುದ್ರಿ, ಅದಕ್ಕೆ ಚೆನ್ನಾಗಿ ತಿಳ್ಕೊಳ್ರಿ. ನಾಳೆ ನಿಮ್ಮ ವೃತ್ತಿ ಜೀವನಕ್ಕೂ ಅನುಕೂಲ ಆಗತ್ತೆ, ಮತ್ತೆ ಇವಾಗ ಒಂದು ಅಂಕನೂ ಏನ್ ಪಾತ್ರ ನಿಮ್ಗೆ ಬರುವಂತ ಸಾಧ್ಯತೆ ಇರ್ತದ. ತರಗತಿಯಲ್ಲಿರ್ತಕ್ಕಂತ ಮಕ್ಕಳ ಒಂದು ಕಲಿಕಾ ನ್ಯೂನ್ಯತೆಗೆ ಸಂಬಂಧಪಟ್ಟಂತೆ ಸೊ ಇದು ಏನ್ ಮಾಡುತ್ತೆ, ಪರಿಹಾರವನ್ನು ಸೂಚಿಸುತ್ತದೆ. ಹಾಗಾದ್ರೆ ಕ್ರಿಯಾ ಸಂಶೋಧನೆ ಯಾವುದಕ್ಕಾಗಿ ಸಂಬಂಧಪಟ್ಟಿದೆ ಅಂತ ಹೇಳಿ ಏನಾದ್ರು ಬಂದ್ರೆ, ಕ್ರಿಯಾ ಸಂಶೋಧನೆ ಏನನ್ನ ಅಧ್ಯಯನ ಮಾಡ್ತೈತಿ ಅಂತೇಳಿ ಒಂದು ಅಪ್ಲೈಡ್ ಕ್ವಶನ್ ಬಂತಪ್ಪ, ಅವಾಗ ಏನ್ ಮಾಡ್ತೀರಿ? ಕಮೆಂಟ್ ಹಾಕ್ತಾರೆ ಯಾರಾದ್ರು. ಕ್ರಿಯಾ ಸಂಶೋಧನೆ ಏನನ್ನ ಅಧ್ಯಯನ ಮಾಡ್ತೈತಿ, ಯಾವುದಕ್ಕೆ ಸಂಬಂಧಪಟ್ಟೈತಿ ನೋಡೋಣ, ಹೇಳ್ರಿ ನೋಡೋಣ ಯಾರಾದ್ರು. ಎನಿವನ್ ಆನ್ಸರ್? ಕ್ರಿಯಾ ಸಂಶೋಧನೆ ಯಾವುದಕ್ಕಾಗಿ ಸಂಬಂಧಪಟ್ಟಿದೆ? ಒಂದು ಲಾಸ್ಟ್ ಟೈಮ್ ಈ ಕ್ವಶನ್ ಅನ್ನ ಬಂದಿತ್ತು, ಅದು ಯಾವ ಇಯರ್ದು ಗೊತ್ತಿಲ್ಲ ನನಗೆ, ಬಟ್ ಕ್ವಶನ್ ಮಾತ್ರ ಇದು ಆಗಿತ್ತು. ಇದ್ರ ಮೇಲೆ ಕಮೆಂಟ್ ಮಾಡ್ರಿ ಬೇಗ. ಕ್ರಿಯಾ ಸಂಶೋಧನೆ ಯಾವುದಕ್ಕೆ ಸಂಬಂಧಪಟ್ಟಿದೆ? ಆಪ್ಷನ್ಸ್ ಹೇಳ. ಒಂದು ರಾಜಕೀಯಕ್ಕೆ ಸಂಬಂಧಪಟ್ಟಿದೆ, ಒಂದು ಮಕ್ಕಳ ಕಲಿಕಾ ನ್ಯೂನ್ಯತೆಗೆ ಸಂಬಂಧಪಟ್ಟಿದೆ, ಒಂದು ಏನ್ ಪಾತ್ರ ಸಾಮಾಜಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಿದೆ. 100% ಏನಪ್ಪಾ ಅಂದ್ರೆ ಕ್ರಿಯಾ ಸಂಶೋಧನೆ ಅಂತಕ್ಕಂಥದ್ದು ಮಕ್ಕಳ ನ್ಯೂನ್ಯತೆ, ಕಲಿಕಾ ನ್ಯೂನ್ಯತೆ. ಮತ್ತೆ ಇದನ್ನು ಹೊರತುಪಡಿಸಿ ಒಂದು ಕ್ವಶನ್ ಕೇಳ್ಬೋದು, ಮಕ್ಕಳ ನ್ಯೂನ್ಯತೆ ಇರ್ಲಿಲ್ಲ, ಅವಾಗ ಏನಂತ ಆನ್ಸರ್ ಆಗ್ತೀರಿ? ಮಕ್ಕಳ ನ್ಯೂನ್ಯತೆ ಇಲ್ಲಪ್ಪ. ಆಯ್ತು ಲಕ್ಷ್ಮೀ ಪಾಟೀಲ್ ಅವರೇ, ಮಕ್ಕಳ ನ್ಯೂನ್ಯತೆ ಇಲ್ಲ, ಆದ್ರೆ ಏನ್ ಹಾಕ್ಬೇಕು? ಅವಾಗ ಮಕ್ಕಳ ನ್ಯೂನ್ಯತೆ ಕೊಟ್ಟಿಲ್ಲ ಅವನು. ನಾನು ಹೇಳಿದೆ ನಿಮ್ಗೆ ಕ್ರಿಯಾ ಸಂಶೋಧನೆ ಅಂತಕ್ಕಂಥದ್ದು ತರಗತಿಯಲ್ಲಿರ್ತಕ್ಕಂಥ ಮಗುವಿನ ಒಂದು ಕಲಿಕಾ ನ್ಯೂನ್ಯತೆ ಆಗಿರ್ಬೋದು, ಮತ್ತೆ ಒಂದು ಸಂಸ್ಥೆ ಆಗಿರ್ಬೋದು, ಸಂಸ್ಥೆಯನ್ನ ಅಧ್ಯಯನ ಮಾಡ್ತಕ್ಕಂಥ. ಹಾಗಾದ್ರೆ ಇವಾಗ ಏನ್ ಆನ್ಸರ್ ಹೇಳ್ತಾರೆ ಕೇಳಿ, ಇವಾಗ ಏನ್ ಹೇಳ್ತಾರೆ ಹೇಳ್ರಿ ಬೇಗ ಬೇಗ. ಕಲಿಕೆಗೆ ಅದೇ ಮಕ್ಕಳ ನ್ಯೂನ್ಯತೆ ಅಂದ್ರೆ ಕಲಿಕೆಗೆ ಸಂಬಂಧಪಟ್ಟಂತೆ. ಶಾಹಿನ್ ಅವರೇ, ಮಕ್ಕಳ ನ್ಯೂನ್ಯತೆ ಅಂದ್ರೆ ಅದು ಕಲಿಕೆಗೆ ಸಂಬಂಧಪಟ್ಟಂತೆ. ಮುಂದುವರೆದ ಭಾಗವಾಗಿ ನೋಡ್ರಿ, ಮತ್ತೆ ಆಪ್ಷನ್ಸ್ ಕೊಡ್ತೀನಿ ನೋಡಿ. ಒಂದು ರಾಜಕೀಯಕ್ಕೆ ಸಂಬಂಧಪಟ್ಟಿದೆ, ಇನ್ನೊಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಿದೆ, ಇನ್ನೊಂದು ಸಮಾಜಕ್ಕೆ ಸಂಬಂಧಪಟ್ಟಿದೆ. ಇದ್ರಾಗ ಹೇಳ್ರಿ ನೋಡೋಣ, ಯಾವ್ದಕ್ಕೆ ಸಂಬಂಧಪಟ್ಟಿದೆ ಕ್ರಿಯಾ ಸಂಶೋಧನೆ? 100% ನೀವೆಲ್ಲ ಏನಪ್ಪಾ ಅಂದ್ರೆ ಹೇಳ್ತಿದ್ರಿ, ಒಂದು ಇದು ಶಿಕ್ಷಣಕ್ಕೆ ಸಂಬಂಧಪಟ್ಟಿದೆ. ಅರ್ಥ ಆಯ್ತ್ರಿ? ಕ್ರಿಯಾ ಸಂಶೋಧನೆ ಅಂದ್ರೆ ಏನನ್ನೋದು? ಕ್ರಿಯಾ ಸಂಶೋಧನೆ ಮಕ್ಕಳಲ್ಲಿ ಇರ್ತಕ್ಕಂಥ ನ್ಯೂನ್ಯತೆಗಳನ್ನ ಪತ್ತೆ ಹಚ್ಚಿ ಅವ್ರಿಗೆ ಏನಪ್ಪಾ ಅಂದ್ರೆ ನಾವು ಪರಿಹಾರವನ್ನ ಸೂಚಿಸೋದೇ ಯಾವ್ದಂದ್ರೆ ಕ್ರಿಯಾ ಸಂಶೋಧನೆ. ಸಂಶೋಧನೆಯ ಮುಖ್ಯ ಉದ್ದೇಶವೇನೆಂದರೆ ಯಾವುದೇ ತತ್ಕ್ಷಣದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದಾಗಿದೆ. ಇದನ್ನು ನಾವು ಶಿಕ್ಷಣದಲ್ಲಿ ಕ್ರಿಯಾ ಸಂಶೋಧನೆ ಅಂತೇಳಿ ಕರೆಯುತ್ತೇವೆ. ಹಾಗಾದ್ರೆ ಕ್ರಿಯಾ ಸಂಶೋಧನೆಯ ಪಿತಾಮಹ ಯಾರು ಅಂತ ಕೇಳಿದಾಗ ಕರ್ಟನ್ ಲೇವಿನ್ ಅಂತೇಳಿ ಇವತ್ತು ನಾನು ಒಂದು ಯೂಟ್ಯೂಬ್ ಅಲ್ಲಿ ಒಂದು ಕ್ವಶನ್ ಹಾಕಿದ್ದೆ. ಹೌದಾ? ಬಹಳಷ್ಟು ತುಂಬಾ ಜನ ಏನ್ ಪಾತ್ರ ಸ್ಟಿಫನ್ ಕೋರೆ ಅಂತೇಳಿ ಹಾಕ್ತಾರೆ. ಕ್ರಿಯಾ ಸಂಶೋಧನೆಯ ಒಂದು
ಸಂಶೋಧನೆಯ ಪಿತಾಮಹ ಯಾರು ಅಂತ ಕೇಳಿದಾಗ ಒಬ್ರು ಏನಪ್ಪಾ ಅಂದ್ರೆ ಯೂಟ್ಯೂಬರು ಬಹಳಷ್ಟು ಯೂಟ್ಯೂಬರ್ ಅಲ್ಲ ಬುಕ್ಸ್ಗಳಲ್ಲಿ ಬಾರ್ ಅಂತೇಳಿ ಹಾಕಿದ್ದಾರೆ. ಅಂದ್ರೆ ಕರ್ಟನ್ ಲೆವಿನ್ ಬಾರ್ ಸ್ಟಿಫನ್ ಕೋರೆ ಅಂತೇಳಿ. ಬಟ್ ಆತರ ಇರೋದಿಲ್ಲ ಅದು. ಹಂಗ ಅನ್ನಕ್ ಬರಂಗಿಲ್ಲ, ಎತ್ತು ನಮ್ಗೆ ಗೊತ್ತಾಗದಂಗ ಆಗಿಬಿಡ್ತದೆ. ಅದಕ್ಕೆ ನಾವು ನಮ್ಮ ಒಂದು ಏನು ಬುಕ್ ಬರಿತಾ ಇದೀವಲ್ಲ ಇದ್ರ ಮೇಲೆ ಬಹಳಷ್ಟು ಸಂಶೋಧನೆ ನಡೀತಾ ಇದೆ. ಹೌದಾ? ಬಹಳಷ್ಟು ಸಂಶೋಧನೆ ನಡೆದು ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಬುಕ್ ಅನ್ನು ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಕ್ರಿಯಾ ಸಂಶೋಧನೆಯ ಅಂತಕ್ಕಂಥ ಒಂದು ಪದವನ್ನ ಮೊದಲ ಬಾರಿಗೆ ಹುಟ್ಟು ಹಾಕಿದವ್ರು ಯಾರಂದ್ರೆ ಕರ್ಟನ್ ಲೆವಿನ್ ಅಂತೇಳಿ. ಇದನ್ನ ಬೆಳೆಸಿದವ್ರು ಯಾರು ಅಂತ ಕೇಳಿದಾಗ, ಇದಕ್ಕೆ ಬಹಳಷ್ಟು ಮಹತ್ವವನ್ನು ಕೊಟ್ಟವ್ರು ಯಾರು ಅಂತ ಕೇಳಿದಾಗ ಸ್ಟಿಫನ್ ಕೋರೆ ಅಂತ ನೋಡ್ರಿ, ನಾಟ್ ಪ್ರಭಾಕರ್ ಕೋರೆ. ಸ್ಟಿಫನ್ ಕೋರೆ ಏನಪ್ಪಾ ಅಂದ್ರೆ ಇವರು ಕ್ರಿಯಾ ಸಂಶೋಧನೆಯನ್ನ ಡೆವಲಪ್ಮೆಂಟ್ ಮಾಡಿದವರು. ಕ್ರಿಯಾ ಸಂಶೋಧನೆಯ ಪಿತಾಮಹ ಯಾರು ಅಂತ ಕೇಳಿದಾಗ ಕರ್ಟನ್ ಲೆವಿನ್ ಅಂತ, ನಾಟ್ ಕರ್ಟನ್. ಹಿಂದೆ ನೋಡ್ರಿ, ನೆನಪಿಟ್ಕೊಳ್ಳಕ್ಕೆ ಏನ್ ಬೇಕಾದ್ರೆ ನೀವು ನೆನಪಿಟ್ಕೊಳ್ರಿ. ಇಲ್ಲಿ ಹಿಂದೆ ಕರ್ಟನ್ ಐತಿ ನೋಡ್ರಿ. ಹಾಗಾದ್ರೆ ಈ ಕರ್ಟನ್ ಅಂತಕ್ಕಂಥ ನೆನಪು ಬರ್ಬೇಕು ನಮ್ಗೆ. ಈ ಕರ್ಟನ್ ಅಂದ್ರೆ ಕ್ರಿಯಾ ಸಂಶೋಧನೆ ಅಂತ. ಹೀಗೆ ಸ್ಟಿಫನ್ ಕೋರೆ, ಈಗ ನೋಡ್ರಿ ನಮ್ಮ ಬೆಳಗಾವಿ ಜಿಲ್ಲೆ ಒಳಗ ಪ್ರಭಾಕರ್ ಕೋರೆ ಅಂತ ಹೇಳಿ ಒಬ್ಬ ಪ್ರಮುಖವಾಗಿರ್ತಕ್ಕಂಥ ರಾಜಕಾರಣಿ ಮತ್ತೆ ಬಹಳಷ್ಟು ಗುರುತಿಸ್ಕೊಂಡವರಿದ್ದಾರೆ. ಸೊ ಅವ್ರು ನೆನಪಿಟ್ಕೋಬಹುದು. ನೆನಪಿಟ್ಕೊಳ್ಳಕ್ಕೆ ನಿಮ್ಗೆ ಯಾವ ಬೇಕಾದ ಬೇಗ ಸೊ ಅವುಗಳನ್ನ ನೆನಪಿಟ್ಕೊಳ್ಳಿ ದಯವಿಟ್ಟು. ಕ್ರಿಯಾ ಸಂಶೋಧನಾ ಕ್ಷೇತ್ರದಲ್ಲಿ ಮಹತ್ವದ ಕೊಡುಗೆಯನ್ನು ನೀಡಿದವರು ಯಾರಂದ್ರೆ ಸ್ಟಿಫನ್ ಕೋರೆ. ಇನ್ನ ಕ್ರಿಯಾ ಸಂಶೋಧನೆ ಎಂದರೆ ತಮ್ಮ ಕಾರ್ಯ ಚಟುವಟಿಕೆಯಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ಕೊಳ್ಳಲು ಅಥವಾ ಲಭ್ಯವಿರುವ ಸಂಪನ್ಮೂಲಗಳನ್ನ ಬಳಸಿಕೊಂಡು ವೈಜ್ಞಾನಿಕ, ನೋಡ್ರಿ ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್, ವೈಜ್ಞಾನಿಕ ಕ್ರಮದ ಮೂಲಕ ಪರಿಹಾರವನ್ನ ಕಂಡುಕೊಳ್ಳುವ ಒಂದು ಪ್ರಕ್ರಿಯೆ ಆಗಿದೆ. ವೈಜ್ಞಾನಿಕವಾಗಿರ್ತಕ್ಕಂಥ ಪರಿಹಾರವನ್ನ, ವೈಜ್ಞಾನಿಕವಾಗಿರ್ತಕ್ಕಂಥ ಡಾಟಾಗಳನ್ನ ನಾವು ಏನ್ ಮಾಡ್ತೀವಿ ಅಲ್ಲಿ ಮೆನ್ಷನ್ ಮಾಡ್ತೀವಿ. ಅವುಗಳ ಮೂಲಕ ನಾವ್ ಏನ್ ಮಾಡ್ತೀವಿ, ಮಕ್ಕಳ ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡ್ತೀವಿ. ನೆಕ್ಸ್ಟ್, ಈ ಕ್ರಿಯಾ ಸಂಶೋಧನೆಯ ಮಹತ್ವ ಏನು, ಯಾಕೆ ಇದನ್ನ ಕ್ರಿಯಾ ಸಂಶೋಧನೆಯನ್ನ ಮಾಡ್ಬೇಕು ನಾವು ಅಂತ ಕೇಳಿದಾಗ, ಸೊ ಫಸ್ಟ್ ಪಾಯಿಂಟ್ ಏನಿದೆ ಅಂದ್ರೆ ವಿದ್ಯಾರ್ಥಿಗಳ ಕಲಿಕಾ ನ್ಯೂನತೆಗಳನ್ನ ಗುರುತಿಸಿ ಪರಿಹಾರವನ್ನು ಒದಗಿಸಬಹುದು. ಈಗ ತರಗತಿ ಒಳಗ ಹೇಳಿದೆ, ನಾನು ನಿಮ್ಗೆ ಆವಾಗಲೇ ಅಪ್ಡೇಟ್ ಮಾಡಿದೆ. ಏನ್ರಿ ಸರ್, ಒಂದು ಮಗುವಿಗೆ ಒಂದೇನ್ ಪಾತ್ರ ಪ್ರಶ್ನೆಗಳನ್ನ ಕೇಳಕ್ ಬರೋದಿಲ್ಲ, ಟೀಚರ್ಸ್ನ ಶಿಕ್ಷಕರನ್ನ ಪ್ರಶ್ನೆ ಮಾಡ್ಲಿಕ್ಕೆ ಬರೋದಿಲ್ಲ. ಇನ್ನೊಂದು ಮಗುವಿಗೆ ಗ್ರಹಿಕೆ ಜ್ಞಾನ ಕಡಿಮೆ ಇರ್ತದ, ಇನ್ನೊಂದು ಮಗು ಸ್ಕೂಲ್ಗೆ ಬರೋದಿಲ್ಲ, ಇನ್ನೊಂದು ಮಗುವಿಗೆ ಓದ್ಲಿಕ್ಕೆ ಬರೋದಿಲ್ಲ, ಮತ್ತೊಂದು ಮಗುವಿಗೆ ಬರೀಲಿಕ್ಕೆ ಬರೋದಿಲ್ಲ. ಹಾಗಾಗಿ ಆ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುವುದು ಯಾವ್ದಂದ್ರೆ ಅದು ಕ್ರಿಯಾ ಸಂಶೋಧನೆ. ನೆಕ್ಸ್ಟ್, ವರ್ಗ ಕೋಣೆಯ ಸಮಸ್ಯೆಗಳನ್ನ ಪರಿಹರಿಸುವುದು. ಏನ್ರಿ ವರ್ಗ ಕೋಣೆ ಒಳಗ ಏನೇನ್ ಸಮಸ್ಯೆಗಳಿರ್ತಾವ? ಸಾಕಷ್ಟು ಸಮಸ್ಯೆಗಳಿರ್ತಾವ. ಒಂದ ಅಲ್ಲ, ಎರಡ ಅಲ್ಲ. ಒಂದು ಏನ್ ಪಾತ್ರ, ಶಿಕ್ಷಕರ ಸಮಸ್ಯೆ ಇರ್ತದ, ವಿದ್ಯಾರ್ಥಿಗಳ ಸಮಸ್ಯೆ ಇರ್ತದ, ಆಮೇಲೆ ಬೆಂಚ್ ಸಮಸ್ಯೆ ಇರ್ತದ, ವಾತಾವರಣದ ಸಮಸ್ಯೆ ಇರ್ತದ. ಬಹಳಷ್ಟು ಏನ್ ಪಾತ್ರ ನಾವು ಇಲ್ಲಿ ವರ್ಗ ಕೋಣೆಯ ಸಮಸ್ಯೆಗಳನ್ನ ಏನ್ ಮಾಡಬಹುದು, ನಾವು ಇಲ್ಲಿ ಪರಿಹಾರವನ್ನು ಕ್ರಿಯಾ ಸಂಶೋಧನೆ ಜನಕ ಪಿತಾಮಹ ಕರ್ಟ್ ಲೆವಿನ್. ಕ್ರಿಯಾ ಸಂಶೋಧನೆ ಮೊಟ್ಟ ಬಾರಿಗೆ ಕರ್ಟ್ ಲೆವಿನ್ ಇದನ್ನು ಪ್ರಥಮ ಬಾರಿಗೆ ಶಿಕ್ಷಣ ಬಳಸಿರುವ. ಹೌದು, ಓಕೆ. ಈಗ ವರ್ಗ ಕೋಣೆಯಲ್ಲಿರ್ತಕ್ಕಂಥ ವರ್ಗ ಕೋಣೆ ತರಗತಿ ಅಂದ್ರೆ ಬಹಳಷ್ಟು ಸಮಸ್ಯೆಗಳಿಂದ ಕೂಡಿರ್ತದ, ಇದೆಲ್ಲ ನಿಮ್ಗೆ ಗೊತ್ತು. ಆ ಒಂದು ಸಮಸ್ಯೆಗಳಿಗೆ ಕ್ರಿಯಾ ಸಂಶೋಧನೆ, ಇಲ್ಲಿ ಕೇವಲ ನಾನು ವಿದ್ಯಾರ್ಥಿಗಳ ಮೇಲೆ ಮಾತ್ರ ಈ ಕ್ರಿಯಾ ಸಂಶೋಧನೆ ಆಗ್ತೈತೆ ಅಂತ ಅನ್ಕೋಬೇಡಿ. ಇದು ಏನಪ್ಪಾ ಅಂತಂದ್ರೆ ಸಂಸ್ಥೆ ಮೇಲೂ ನಡೆಯುತ್ತೆ, ಸ್ಕೂಲ್ ಮೇಲೂ ಏನಾಗುತ್ತೆ ಈ ಒಂದು ರಿಸರ್ಚ್ ನಡೆಯುತ್ತೆ. ನೆಕ್ಸ್ಟ್, ಮೂರನೇ ಪಾಯಿಂಟ್ ಏನಂದ್ರೆ ವಿದ್ಯಾರ್ಥಿಗಳ ಕಲಿಕಾ ಮಟ್ಟವನ್ನು ಸುಧಾರಿಸುವುದು. ಮುಖ್ಯವಾಗಿರ್ತಕ್ಕಂಥದ್ದು ಏನಂದ್ರೆ ಈ ಕ್ರಿಯಾ ಸಂಶೋಧನೆಯ ಮುಖ್ಯ ಉದ್ದೇಶ ಮಕ್ಕಳ ಕಲಿಕಾ ಮಟ್ಟವನ್ನು ಗುರುತಿಸುವುದು. ಯಾವ ಮಗುವಿಗೆ ಈಗ ಬರೀಲಿಕ್ಕೆ ಬರೋದಿಲ್ಲ ಅದನ್ನ ಸುಧಾರಿಸಬೇಕು, ಯಾವ ಮಗುವಿಗೆ ಓದ್ಲಿಕ್ಕೆ ಬರೋದಿಲ್ಲ ಸೊ ಅದನ್ನ ಸುಧಾರಿಸಬೇಕು, ಯಾವ ಮಗುವಿಗೆ ಶಿಕ್ಷಕರ ಒಂದು ಪ್ರಶ್ನೆಗಳಿಗೆ ರಿಯಾಕ್ಟ್ ಮಾಡೋದಿಲ್ಲ ಅದನ್ನ ಏನ್ ಪಾತ್ರ ಬೆಳೆಸಬೇಕು. ಇದರ ಉದ್ದೇಶ ಮುಖ್ಯವಾಗಿರ್ತಕ್ಕಂಥದ್ದು ಮಕ್ಕಳ ಗುಣಮಟ್ಟವನ್ನು ಏನ್ ಮಾಡ್ಬೇಕು, ಸುಧಾರಣೆ ಮಾಡಬೇಕು. ನೆಕ್ಸ್ಟ್, ನಾಲ್ಕನೇ ಒಂದು ಪಾಯಿಂಟ್, ಪರಿಣಾಮಕಾರಿ ಬೋಧನೆಗೆ ಸಹಕಾರಿಯಾಗುವುದು. ಏನೇನು ಮಕ್ಕಳಿಗೆ ಬೋಧಿಸಿದ್ರೆ, ಯಾವ ಮಟ್ಟದಲ್ಲಿ ಬೋಧಿಸಿದ್ರೆ, ಯಾವ ವಿಧಾನಗಳನ್ನು ನಾವು ಬಳಕೆ ಮಾಡಿಕೊಂಡು ಆ ಮಕ್ಕಳಿಗೆ ಬೋಧಿಸಬೇಕು ಅನ್ನೋದನ್ನ ಹೇಳ್ತಕ್ಕಂಥದ್ದು ಯಾವುದು ಅಂದ್ರೆ ಅದು ಕ್ರಿಯಾ ಸಂಶೋಧನೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಒಂದೇ ಒಂದು ಪ್ರಶ್ನೆ, ಒಂದೇ ಒಂದು ನೀವು ಆನ್ಸರ್ ರಾಂಗ್ ಮಾಡಿದಂದ್ರೆ ಮತ್ತೆ ಏನ್ ಪಾತ್ರ ಜಾಬ್ ಆಗೋದು ಸಾಧ್ಯತೆ ತುಂಬಾ ಬಹಳಷ್ಟು ಏನ್ ಪಾತ್ರ ಲೆಂದಿಯಾಗಿ ಹೋಗುತ್ತೆ. ದಯವಿಟ್ಟು ಎಲ್ಲ ನೀವು ಏನ್ ಸ್ಟಡಿ ಮಾಡ್ರಿ ಬಹಳ ನೀಟಾಗಿ ಸ್ಟಡಿ ಮಾಡ್ರಿ. ಇಲ್ರಿ ಸರ್ ನಾವ್ ಇವತ್ತು ನಮ್ಗೆ ಬಹಳ ಜಾಸ್ತಿ ಓದೋದು ಅವಶ್ಯಕತೆ ಇಲ್ಲ,
ನಮ್ಮ ಸ್ನೇಹಿತರೆಲ್ಲ ಓದ್ತಿರ್ತಾರೆ, ಅದನ್ನ ಕವರ್ ಮಾಡಿಲ್ಲ, ಇದನ್ನ ಕವರ್ ಮಾಡಿಲ್ಲ, ಅಷ್ಟು ಓದ್ಬೇಕು ಇಷ್ಟು ಓದ್ಬೇಕು. ಇಲ್ಲ, ಅದು ತಪ್ಪು, ಅಬ್ಸಲ್ಯೂಟ್ಲಿ ರಾಂಗ್ ಅದು ಮೆಥಡ್ ಓದೋದು. ಎಷ್ಟು ಓದ್ತೀವಿ, ಇವತ್ತು ನಾವು ಯಾವ್ದೊಂದು ಟಾಪಿಕ್ ದಲ್ಲಿ ಬರೇ ಒಂದು 2 ಪೇಜ್ ಓದೇವು ಅಂತ ತಿಳ್ಕೊಳ್ಳಿ, ಆ 2 ಪೇಜ್ ನಮ್ಗೆ ಏನಪ್ಪಾ ಅಂದ್ರೆ ಬಹಳಷ್ಟು ನಮ್ಮ ಒಂದು ಮೈಂಡ್ ಅಲ್ಲಿ ಕೂತ್ ಬಿಡ್ಬೇಕು. ಅದು ಹೆಂಗಂದ್ರೆ ಕೇವಲ ಬೈಪಾಟ್ ಮೂಲಕ ಆಗಿರ್ಬಾರ್ದು, ಕೇವಲ ತಿಳ್ಕೋದ್ ಮೂಲಕ ಆಗಿರ್ಬಾರ್ದು, ಅದು ಏನಪ್ಪಾ ಅಂದ್ರೆ ಹಸಿ ಗೋಡೆಗೆ ಹಳ್ಳ ಹೋದಂಗ ಆಗಿರ್ಬೋದು. ಅದ್ ಹೆಂಗ ಟಚ್ ಆಗಿ ಕುಂತಲ್ಲ ಆ ರೀತಿ ದಯವಿಟ್ಟು ಏನಪ್ಪಾ ಅಂದ್ರೆ ಓದುವಂತ ವಿಧಾನ ತುಂಬಾ ಜನರಿಗೆ ಬಹಳಷ್ಟು ಸಮಸ್ಯೆ ಇರ್ತದೆ. ಓದ್ತಿರ್ತಾರ ಮತ್ತೆ ಮರಿತಿರ್ತಾರ, ಓದ್ತಿರ್ತಾರ ಮತ್ತೆ ಸ್ಟಡಿ ಮಾಡ್ತಿರ್ತಾರ ಸಿಕ್ಕಾಪಟ್ಟೆ ಅವರು, ಅದಕ್ಕೆ ಟೈಮ್ ವೇಸ್ಟ್ ಮಾಡ್ತಿರ್ತಾರ. ಬಟ್ ಏನಪ್ಪಾ ಅಂದ್ರೆ ಮತ್ತೆ ಅದನ್ನ ಫಾರ್ಗೆಟ್ ಮಾಡಿಬಿಡ್ತಾರೆ, ಮರ್ತು ಬಿಡ್ತಾರೆ. ಸೊ ಯಾಕೆ ಕಾರಣ ಏನಂದ್ರೆ, ಈಗ ಒಂದು ಕಂಟೆಂಟ್ ಅನ್ನ ತೆಗೆದುಕೊಡ್ರಿ, ಕ್ರಿಯಾ ಸಂಶೋಧನೆ. ಇದು ನಾನು ಹೇಳುವಂತ ಮೆಥಡ್ ಅಲ್ಲಿ ನಿಮ್ಗೆ ಪರ್ಮನೆಂಟ್ ಆಗಿ ನೆನಪುಬಿಡ್ತದೆ. ನಾನು ಹೇಳಿದೆ, ಸ್ಟೀಫನ್ ಕೋರಿ ಯಾರು, ಕರ್ಟ್ ಲೆವಿನ್ ಯಾರು, ಕ್ರಿಯಾ ಸಂಶೋಧನೆ ಯಾವ್ದಕ್ಕೆ ಸಂಬಂಧಪಟ್ಟೈತಿ, ಕ್ರಿಯಾ ಸಂಶೋಧನೆ ಮುಖ್ಯವಾಗಿ ಮಕ್ಕಳ ಕಲಿಕಾ ನ್ಯೂನತೆ, ಅದನ್ನು ಹೊರತುಪಡಿಸಿ ಮತ್ತೆ ಏನಾದ್ರು ಅಪ್ಲೈಡ್ ಕ್ವಶನ್ ಬಂದ್ರೆ ಇದು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ. ನೋಡಿ, ಇಲ್ಲೇ ಆರಾಮಾಗಿ ಬಂದ್ಬಿಡ್ತು. ಹಿಂಗೆ ಕ್ರಿಯಾ ಸಂಶೋಧನೆ ಅಂದ್ರೆ ಏನ್ ಅನ್ನೋದು ಏನಪ್ಪಾ ಅಂತ ನೀವು ಅರ್ಥ ಮಾಡ್ಕೋತಾ ಹೋಗ್ಬೇಕಾಗತ್ತೆ. ಇನ್ನು ನೆಕ್ಸ್ಟ್ 5ನೇ ಪಾಯಿಂಟ್ ಏನಂದ್ರೆ ಶಿಕ್ಷಣದ ಗುಣಮಟ್ಟವನ್ನ ಹೆಚ್ಚಿಸೋದು. ನೋಡ್ರಿ, ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಬೇಕಂತೇಳಿ ನೀವು ಎಲ್ಲ ಏನಪ್ಪಾ ಅಂದ್ರೆ ಶಿಕ್ಷಕರಾಗಿದ್ದು, ಕೇವಲ ಸಂಬಳಕ್ಕಾಗಿ ನಾವು ಶಿಕ್ಷಕರಾಗಿಲ್ಲ. ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಬೇಕು ಅಂತೇಳಿ ನಾವ್ ಏನಪ್ಪಾ ಅಂದ್ರೆ ಪ್ರಯತ್ನ ಮಾಡ್ತಾ ಇರೋದು. ಇಲ್ಲಿ ಶಿಕ್ಷಕರು ಮುಖ್ಯವಾಗಿ ಬರ್ತಾರೆ. ಇಲ್ಲಿ ಶಿಕ್ಷಕರು ಏನಪ್ಪಾ ಅಂದ್ರೆ ಎಲ್ಲಾ ಶಿಕ್ಷಕರು ಒಂದೇ ರೀತಿ ಇರಂಗಿಲ್ಲ, ಎಲ್ಲಾ ಶಿಕ್ಷಕರು ಒಂದೇ ರೀತಿ ಮನಸ್ಥಿತಿಯವ್ರು ಇರಂಗಿಲ್ಲ, ಎಲ್ಲಾ ಶಿಕ್ಷಕರು ವೃತ್ತಿಯನ್ನ ಪೂಜಿಸಂಗಿಲ್ಲ. ಓಕೆ, ನೆಕ್ಸ್ಟ್ ಹೋಗೋಣ. ವಿದ್ಯಾರ್ಥಿಗಳು ಕಲಿಕಾ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು. ಮಕ್ಕಳನ್ನ ಏನಪ್ಪಾ ಅಂದ್ರೆ ಕ್ರಿಯಾ ಸಂಶೋಧನೆಯ ಮೂಲಕ ನಾವು ಯಾವಾಗ ಆ ಮಗುವಿನ ಕ್ರಿಯಾ ಸಂಶೋಧನೆಗೆ ಒಳಪಡಿಸ್ತೀವಿ, ಅದರ ಮುಖ್ಯ ಉದ್ದೇಶ ಏನಂದ್ರ ಯಾವ ಮಗುವಿಗೆ ಕಲಿಕಾ ನ್ಯೂನತೆ ಐತಿ ಅದನ್ನ ಸರಿಪಡಿಸ್ಬೇಕು. ಯಾವ ಮಗು ಪ್ರತಿದಿನ ಸ್ಕೂಲ್ಗೆ ಬರ್ತಾ ಇಲ್ಲ ಅಂದ್ರೆ ಅದು ಪ್ರತಿದಿನ ಬರ್ಬೇಕು. ಯಾವ ಮಗು ಓದ್ಬೇಕಲ್ಲ, ಸೊ ಅದು ಓದ್ಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳು ಕಲಿಕಾ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು. ನೆಕ್ಸ್ಟ್ 7.7 ಏನಿದೆ ಅಂದ್ರೆ ಶಿಕ್ಷಕರಲ್ಲಿ ಅನ್ವೇಷಣಾ ಪ್ರವೃತ್ತಿನ ಬೆಳೆಸಬೇಕು. ಇದು ತುಂಬಾ ಇಂಪಾರ್ಟೆಂಟ್ ರೀ. ಇವತ್ತಿನ ಅದೇ ಹೇಳಿಲ್ಲ, ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ. ಏನಂದ್ರೆ ಗೋವಿಂದೇಗೌಡ ಕಾಲದಲ್ಲಿ ಇರ್ತಕ್ಕಂಥ ಶಿಕ್ಷಕರು ಅವ್ರು ಯಾವ್ದೇ ರೀತಿ ಅಪ್ಡೇಟ್ ಆಗಿಲ್ಲ. ಈಗ ಹೊಸ ಶಿಕ್ಷಕರು ಏನಿದಾರಲ್ಲ 2022 ಆಮೇಲೆ ಹಿಂದ್ಗಡೆ 19, 17 ಏನ್ ಅಪಾಯಿಂಟ್ ಆಗಿರಲ್ಲ, ಸೊ ಅವರೆಲ್ಲ ಏನಪ್ಪಾ ಅಂದ್ರೆ ತುಂಬಾ ಆಕ್ಟಿವ್ ಆಗಿ ಹೊಸದೊಂದು ಜನರೇಷನ್ಗೆ, ಹೊಸ ಸಂಶೋಧನೆಗಳಿಗೆ, ಈಗ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಸಂಶೋಧನೆಗಳು ಬರ್ತಾವ. ಬಟ್ ಅದನ್ನ ಜಾರಿ ಮಾಡುವಂತದ್ದು, ಈಗ ನೋಡ್ರಿ ಯಾವ್ದೋ ಒಂದು ಪ್ಲಾನ್ ಇರ್ತೈತಿ, ಬರೀ ಪ್ಲಾನ್ ಹಾಕೊಂಡ್ ಕೂತ್ರ ಅಲ್ಲ. ಈಗ ನೋಡ್ರಿ, ನಾವು ಸೈಕಾಲಜಿ ಸಬ್ಜೆಕ್ಟ್ ಬರೀತೀವಿ ಅಂದ್ರೆ ಮಾರ್ಕೆಟ್ ನಾಗ ನಿಮ್ಗೆ ಸಾಕಷ್ಟು ಸೈಕಾಲಜಿಸ್ಟ್ ಬುಕ್ಸ್ ಗಳು ಸಿಗ್ತಾವ. ಬಟ್ ಆತರ ನಾವು ಅದೇ ಅವ್ರ ಪ್ರಕಾರ ಬರೆದ್ರೆ ಅದು ಆಗೋದಿಲ್ಲ. ನಾವು ಏನ್ ಮಾಡ್ಬೇಕು ಅನ್ನೋದು ಒಂದು ಪ್ಲಾನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಪ್ಲಾನ್ ಪ್ರಕಾರ ಹೋಗ್ಬೇಕಾಗತ್ತೆ. ಹೊಸ ತಂತ್ರಜ್ಞಾನಗಳನ್ನ, ಹೊಸ ಅನ್ವೇಷಣೆಗಳನ್ನ ತರಗತಿ ಒಳಗ ಯಾರು ನಿಜವಾಗ್ಲೂ ಬಳಸ್ತಾರಲ್ಲ ಅವರು ಅತ್ಯುತ್ತಮವಾಗಿರ್ತಕ್ಕಂಥ ಶಿಕ್ಷಕರು ಆಗಿ ಹೊರಹೊಮ್ತಾರೆ. ಹಿಂಗೆ ನೀವೇನ್ಪಾ ಅಂತಂದ್ರ ತರಗತಿ ಒಳಗ ಹೊಸದನ್ನ ತೆಗೆದುಕೊಂಡು ಬನ್ನಿ. ಸಾಕಷ್ಟು ನಿಮ್ಗೆ ಈ ಇವತ್ತಿನ ಒಂದು ಗೂಗಲ್ ಕ್ರೋಮ್ದಲ್ಲಿ ನೀವು ಸರ್ಚ್ ಮಾಡಿದ್ರೆ ಸಾಕಷ್ಟು ನಿಮ್ಗೆ ನಾಲೆಜ್ ಸಿಗ್ತದೆ, ಸಾಕಷ್ಟು ಸೋರ್ಸ್ ಸಿಗ್ತದೆ. ಅವನ್ನೆಲ್ಲಾ ತಗೊಂಡ್ಬಂದು ಮಕ್ಕಳಿಗೆ ನೀವು ಹೇಳುವಂತ ಪ್ರವೃತ್ತಿ ಶಿಕ್ಷಕರಲ್ಲಿ ಬರ್ಬೇಕು. ಇಲ್ಲ ಬಿಡು, ಈಗ ಸಂಬಳ ಶಿಕ್ಷಕರು ಜಾಸ್ತಿ ಆಗ್ಯಾರ. ನಾನು ಬಾಳ್ ಮಾತಾಡಕ್ ಹೋಗೋದಿಲ್ಲ, ಬಾಳ್ ಮಾತಾಡ್ರೆ ಅದನ್ನ ಮಾತಾಡ್ಕೊಂಡು ಹೋಗೋದಾಕತಿ. ನಾನು ಇವತ್ತು ಇದನ್ನ ಸ್ವಲ್ಪ ಏನ್ ಪಾತ್ರ ಕವರ್ ಮಾಡ್ಬೇಕಾಗಿದೆ. ಶೈಕ್ಷಣಿಕ ಗುರಿ ಉದ್ದೇಶಗಳನ್ನ ರೂಪಿಸುವುದು ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಶೈಕ್ಷಣಿಕ ಗುರಿಗಳು, ಈ ವರ್ಷ ಈ ಮಗುಗೆ ಈ ಪಠ್ಯಕ್ರಮವನ್ನ ನಾವು ಏನ್ ಮಾಡ್ಬೇಕು, ಓದ್ಲಿಕ್ಕೆ ಕೊಡ್ಬೇಕು. ಈ ಮಗುನನ್ನ ಈ ತರಗತಿಗೆ ಅವನನ್ನ ಏನ್ ಮಾಡ್ಬೇಕು ನಾವು, ಸೊ ಮುಂದೆ ಪಾಸ್ ಮಾಡ್ಬೇಕು. ಒಂದೇ ಅಲ್ರಿ ಗುರಿಗಳು, ಶೈಕ್ಷಣಿಕ ಗುರಿ ಉದ್ದೇಶಗಳಂದ್ರೆ ಸಾಕಷ್ಟು ಇರ್ತಾವ್ರಿ. ಇಲ್ಲಿ ಆ ಎಲ್ಲ ಗುರಿಗಳನ್ನ ಹಾಕಿಕೊಳ್ಳುವುದು, ಹಾಕಿ ಕೊಡೋದೇ ಯಾವ್ದಂದ್ರೆ ಅದು ಶೈಕ್ಷಣಿಕ ಕ್ರಿಯಾ ಸಂಶೋಧನೆ. ನೆಕ್ಸ್ಟ್ ಹೋಗೋಣ. ಇನ್ನ ಕ್ರಿಯಾ ಸಂಶೋಧನೆಯ ಲಕ್ಷಣಗಳು ಅಂತ ಹೇಳಿ ಬರ್ತಾವ. ಕ್ರಿಯಾ ಸಂಶೋಧನೆಯ ಲಕ್ಷಣಗಳು ಹೇಗಿದಾವ ಅಂತ ಕೇಳಿದಾಗ, ಸೊ ನೋಡ್ರಿ, ಶಾಲೆ ಮತ್ತು ತರಗತಿಯ ಮಕ್ಕಳ ಕಲಿಕಾ ಸುಧಾರಣೆಯ ಗುರಿ ಹೊಂದಿದೆ. ಇದ್ರ ಲಕ್ಷಣಗಳು ಏನಂದ್ರೆ ನಾವು ಏನ್ ಪಾತ್ರ ಆರಾಮಾಗಿ ಹೇಳ್ಬೋದು. ಏನ್ ಸರ, ಏನ್ರಿ, ಶಾಲೆ ಮತ್ತು ತರಗತಿಯ ಮಕ್ಕಳ ಕಲಿಕಾ ಸುಧಾರಣೆ ಮಾಡ್ಬೇಕು. ಹೌದು, ಗುರಿ ಏಮ್ ಅಂತ ಹೇಳಿ ಏನ್ ಕರಿತೀವಿ ನಾವು. ಗುರಿ ಏನಿದೆ ಅಂದ್ರೆ ಕ್ರಿಯಾ ಸಂಶೋಧನೆದು ಗುರಿ ಏನ್ ಮಾಡ್ಬೇಕ್ರಿ, ಶಾಲೆ ತರಗತಿ, ಸೊ ಶಾಲೆ ಮತ್ತು ತರಗತಿಯ ಮಕ್ಕಳ ಕಲಿಕಾ ಸುಧಾರಣೆಯನ್ನ ನಾವು ಮಾಡ್ಬೇಕು. ಈ ನೋಡ್ರಿ, ತರಗತಿ ಅಂತಂದ್ರೆ ಸಾಕಷ್ಟು ಹಿನ್ನೆಲೆಯಿಂದ, ಸಾಕಷ್ಟು ನ್ಯೂನ್ಯತೆಯಿಂದ ಕೂಡಿರ್ತಕ್ಕಂಥ ಮಕ್ಕಳು ಇರ್ತಾವಲ್ಲ,
ಅವುಗಳನ್ನ ನೀವೇನ್ ಮಾಡ್ಬೇಕು, ಸುಧಾರಣೆ ಮಾಡಬೇಕು. ಅದು ಮುಖ್ಯವಾಗಿರ್ತಕ್ಕಂಥ ಉದ್ದೇಶ, ಲಕ್ಷಣ ಅಂತ ಕರಿತೀವಿ ನಾವು. ನೆಕ್ಸ್ಟ್, ತಕ್ಷಣದ ಸಮಸ್ಯೆಯನ್ನ ಗುರುತಿಸಿ ಪರಿಹಾರವನ್ನ ಕಂಡುಕೊಳ್ಳುವುದು. ತಕ್ಷಣ ಏನಪ್ಪಾ ಅಂದ್ರೆ ಮಕ್ಕಳಿಗೆ ಇರ್ತಕ್ಕಂಥ ಸಮಸ್ಯೆಗಳನ್ನ ನಾವು ಗುರುತಿಸಿ ಏನಪ್ಪಾ ಅಂದ್ರೆ ಪರಿಹಾರವನ್ನ ಕಂಡುಕೊಳ್ಳುವುದು. ನೆಕ್ಸ್ಟ್, ಮೂರನೇ ಒಂದು ಲಕ್ಷಣ ಏನಿದೆ ಅಂದ್ರೆ ವೃತ್ತಿಪರ ದಕ್ಷತೆಯನ್ನ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ವೃತ್ತಿಪರ ಅಂತಂದ್ರೆ ಇಲ್ಲಿ ಶಿಕ್ಷಕರು ಬಂದ್ರು. ಶಿಕ್ಷಕರ ದಕ್ಷತೆಯನ್ನು ಏನ್ ಮಾಡ್ಬೇಕು, ಹೆಚ್ಚಿಸಲಿಕ್ಕೆ ಕಾರಣ ಹೆಚ್ಚಿಸಬೇಕು ಅಂತೇಳಿ ಕ್ರಿಯಾ ಸಂಶೋಧನೆ ಹೇಳತ್ತೆ. ಇನ್ನ ಪ್ರತಿಯೊಂದು ಸಮಸ್ಯೆಯನ್ನ ಅದಕ್ಕೆ ಅನುಗುಣವಾಗಿ ಪರಿಹಾರವನ್ನ ಕಂಡುಕೊಳ್ಬೇಕು. ಯಾವ ಸಮಸ್ಯೆ ಇರ್ತೈತಲ್ಲ ಅದಕ್ಕೆ ಅನುಗುಣವಾಗಿ ಏನಪ್ಪಾ ಅಂದ್ರೆ ಪರಿಹಾರವನ್ನ ಕಂಡುಕೊಳ್ಳಬೇಕು. ಇನ್ನ ನೆಕ್ಸ್ಟ್, ಶಿಕ್ಷಕನು ಸಂಶೋಧಕನಾಗಿದ್ದು ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳುತ್ತಾನೆ. ಇಲ್ಲಿ ಮುಖ್ಯವಾಗಿ ಶಿಕ್ಷಕ ಯಾರು ಅಂತಂದ್ರೆ ಸಂಶೋಧಕ. ಇವ ಏನ್ ಮಾಡ್ತಾನಂದ್ರೆ ತರಗತಿ ಒಳಗ ಯಾವ ಸಮಸ್ಯೆಗಳಿದಾವಲ್ಲ ಆ ಸಮಸ್ಯೆಗಳಿಗೆ ಏನಪ್ಪಾ ಅಂದ್ರೆ ಪರಿಹಾರವನ್ನ ಕಂಡುಕೊಳ್ಳುತ್ತಾನೆ. ನೆಕ್ಸ್ಟ್, ಸ್ಥಳೀಯ ಸಮಸ್ಯೆಗಳನ್ನ ಗುರುತಿಸಿ ಪರಿಹಾರವನ್ನ ಕಂಡುಕೊಳ್ಳುವುದು ಅಂದ್ರೆ ಸ್ಥಳೀಯವಿರ್ತಕ್ಕಂಥ ಸಮಸ್ಯೆಗಳನ್ನ ಗುರುತಿಸಿ ಪರಿಹಾರವನ್ನು ಕಂಡುಕೊಳ್ಳುವುದು ಕ್ರಿಯಾ ಸಂಶೋಧನೆಯನ್ನು ಕಡಿಮೆ ಅವಧಿಯಲ್ಲಿ ನಡೆಸಬಹುದು. ನಾವೆಲ್ಲ ಇದ್ರಾಗ ಬಹಳಷ್ಟು ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಕ್ರಿಯಾ ಸಂಶೋಧನೆ ಬಹಳಷ್ಟು ಹೊಸ ಎಕ್ಸ್ಪೀರಿಯನ್ಸ್. ಹಿಂಗ ಇರ್ತೈತಿ, ಹಿಂಗ ಮಾಡ್ಬೇಕು, ಇಷ್ಟು ಕಲರ್ ಪೇಜ್ ಹಚ್ಬೇಕು, ಇಷ್ಟು ಈ ಮಗುವನ್ನ ಸರ್ಚ್ ಮಾಡ್ಬೇಕು, ಅವ್ನ ಪ್ರಶ್ನೆ ಕೇಳ್ಬೇಕು, ಅದಕ್ಕೆ ಏನೇನೇನೋ ಬರ್ದ ಕೆಸಿಂದೆ ಒಂದಿಷ್ಟು ದಪ್ಪ ಬುಕ್ ಬರ್ದಿದ್ವಿ ನಾವು. ಹೌದಾ, ಬಹಳ ಒಂದು ಇವನ್ನೆಲ್ಲ ಮಾಡ್ಬೇಕ್ರಿ. ಯಾರು ಎಷ್ಟು ಮಾಡಿರೋ ಗೊತ್ತಿಲ್ಲ, ಎಲ್ರು ಮಾಡಿರ್ತಾರೆ ಆಲ್ಮೋಸ್ಟ್. ಇನ್ನು ಮುಖ್ಯವಾಗಿ ಕ್ರಿಯಾ ಸಂಶೋಧನೆ ಇಲ್ಲಿಂದ ಏನಪ್ಪಾ ಅಂದ್ರೆ ನಮ್ದು ಸ್ಟಾರ್ಟ್ ಜರ್ನಿ ಆಗತ್ತೆ. ಕ್ರಿಯಾ ಸಂಶೋಧನೆಯ ಹಂತಗಳು ಅಂತ ಹೇಳಿ ಬರ್ತಾವ. ಎಕ್ಸಾಮ್ದಲ್ಲಿ ಇದನ್ನ ಸೀರಿಯಲ್ ಆಗಿ ಕೇಳ್ತಾರೆ. ಸೀರಿಯಲ್ ಆಗಿ ಏನಪ್ಪಾ ಅಂದ್ರೆ ಕೇಳುವಂತ ಸಾಧ್ಯತೆ ಇರ್ತದ. ಈ ಸ್ಟೆಪ್ಗಳನ್ನ ನೀವು ಖಂಡಿತ ಏನಪ್ಪಾ ಅಂದ್ರೆ ಮೈಂಡ್ ಅಲ್ಲಿ ಗಟ್ಟಿಯಾಗಿ ಉಳಿಬೇಕು. ಈ ಸ್ಟೆಪ್ಗಳು ಗಟ್ಟಿಯಾಗಿ ಉಳಿಬೇಕು. ಕ್ರಿಯಾ ಸಂಶೋಧನೆಯ ಹಂತಗಳು. ಹಾಗಾದ್ರೆ ಒಂದನೇ ಹಂತ ಫಸ್ಟ್ ಏನಿದೆ ಅಂದ್ರೆ ಸಮಸ್ಯೆಯನ್ನ ಗುರುತಿಸುವಿಕೆ. ಹೌದ್ರಿ, ಸಮಸ್ಯೆ ಐತನ್ನೋ ಸಲುವಾಗಿನ ಕ್ರಿಯಾ ಸಂಶೋಧನೆ ಮಾಡತ್ತೀವಿ. ಇದನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಸಮಸ್ಯೆ ಇರ್ಲಿಲ್ಲ ಅಂದ್ರೆ ನಾವೇ ಕ್ರಿಯಾ ಸಂಶೋಧನೆ ಮಾಡ್ತೀವ್ರಿ ಮಗುವಿನ ಮೇಲೆ. ಸಮಸ್ಯೆ ಇದೆ ಅನ್ನೋ ಕಾರಣಕ್ಕಾಗಿ ನಾವ್ ಏನ್ ಮಾಡತ್ತೀವಿ, ಕ್ರಿಯಾ ಸಂಶೋಧನೆ ಮಾಡತ್ತೀವಿ. ಹಾಗಾದ್ರೆ ಮೈಂಡ್ ಅಲ್ಲಿ ಅಚ್ಚಳಿಯದೆ ಉಳಿಯಲಿ ನಿಮಗ ಸಮಸ್ಯೆಯನ್ನ ಗುರುತಿಸುವಿಕೆ, ಪ್ರಾಬ್ಲಮ್ಸ್ ಐಡೆಂಟಿಫೈ ಮಾಡೋದು ಏನಪ್ಪಾ ಅಂದ್ರೆ ಕ್ರಿಯಾ ಸಂಶೋಧನೆಯ ಮೊದಲ ಹಂತ ಅಂತೇಳಿ. ಇನ್ನ ಯಾವ ಸಮಸ್ಯೆ ಐತಲ್ಲ ಅದನ್ನ ವಿಶ್ಲೇಷಣೆಗೆ ಒಳಪಡಿಸೋದು. ಏನು ಮಗುವಿಗೆ ಯಾವ್ದು ಬರ್ತಾ ಇಲ್ಲ, ಏನೇನು ಸಮಸ್ಯೆ ಇದೆ, ಓದ್ಲಿಕ್ಕೆ ಬರ್ತಾ ಇಲ್ಲನೋ, ಅಥವಾ ಇದೇನು ಮಕ್ಕಳಿಗೆ ಶಿಕ್ಷಕರ ಒಂದು ಪಾಠಕ್ಕೆ ರಿಯಾಕ್ಟ್ ಮಾಡಕ್ ಬರ್ತಾ ಇಲ್ಲನೋ, ಅಥವಾ ಹಿನ್ನೆಲೆ ಯಾವ ರೀತಿ ಐತಿ ಮಗುವಿನ ಹಿನ್ನೆಲೆ. ಇದು ಬಹಳ ಇಂಪಾರ್ಟೆಂಟ್ ರೀ. ಮಗುವಿನ ಹಿನ್ನೆಲೆ ಏನಪ್ಪಾ ಅಂತಂದ್ರ ಬಹಳಷ್ಟು ಇಂಪಾರ್ಟೆಂಟ್ ಆಗತ್ತೆ. ಹೌದಾ, ಸೊ ಇಲ್ಲಿ ಸಮಸ್ಯೆನ ಏನ್ ಮಾಡೋದು, ಫಸ್ಟ್ ಗುರುತಿಸುವುದು, ಆ ಸಮಸ್ಯೆಯನ್ನ ನಾವು ಎಕ್ಸ್ಪ್ಲೇನ್ ಮಾಡೋದು. ಹೌದು, ಈ ಮಗುವಿಗೆ ಅಂದ್ರೆ ರವಿ ಅಂತಕ್ಕಂತ ಒಂದು ಹುಡುಗ ಐತಿ. ಈ ಮಗುವಿಗೆ ತರಗತಿಯ ಶಿಕ್ಷಕರಿಗೆ, ಈ ತರಗತಿ ಪಾಠ ಮಾಡ್ತಿರ್ತಾರಲ್ಲ ಶಿಕ್ಷಕರು, ಆ ಪಾಠ ಮಾಡುವಂತ ಸಂದರ್ಭದಲ್ಲಿ ಪ್ರಶ್ನೆಗಳು ಏನಾದ್ರು ಕೇಳಿದ್ದೆ ಆದ್ರೆ ಸೊ ಈ ರವಿ ಅಂತಕ್ಕಂತ ಮಗುವಿಗೆ ರಿಯಾಕ್ಟ್ ಮಾಡಕ್ ಬರೋದಿಲ್ಲ. ಹಾಗಾದ್ರೆ ಒಂದು ಸಮಸ್ಯೆ ಐತಿ ಅಂತಾನೆ. ಈಗ ಪಾಠ ಚೆನ್ನಾಗಿ ನಾನು ನಿಮ್ಗೆ ಹೇಳಿದ್ನಿ ಅಂದ್ರೆ ನೀವು ಅದಕ್ಕೆ ಆನ್ಸರ್ ಮಾಡ್ಬಿಡ್ತೀರಿ. ಕ್ರಿಯಾ ಸಂಶೋಧನೆ ಅಂದ್ರೆ ಏನ್ರಿ, ಕ್ರಿಯಾ ಸಂಶೋಧನೆಯ ಪಿತಾಮಹ ಯಾರು, ಕ್ರಿಯಾ ಸಂಶೋಧನೆ ಡೆವಲಪ್ಮೆಂಟ್ ಮಾಡಿದವ್ರು ಯಾರು, ಕ್ರಿಯಾ ಸಂಶೋಧನೆ ಯಾವ್ದಕ್ ಸಂಬಂಧಪಟ್ಟೈತಿ, ಹಿಂಗ್ ಕೇಳ್ರಿ ಹೇಳ್ತಿರ್ಲ ನೀವು. ಹೌದಾ, ಆತರ ಏನ್ ಪಾತ್ರ ಮಗುವಿಗೆ ಕೇಳಿದಾಗ ಬರ್ಲಿಲ್ಲ ಅಂತಂದ್ರೆ ಅಲ್ಲಿ ಆ ಒಂದು ಸಮಸ್ಯೆ ಐತಿ. ಇದ ಸಮಸ್ಯೆ, ಈ ಮಗುವಿಗೆ ಇದ ಸಮಸ್ಯೆ ಐತಿ ಅನ್ನೋದೇನ್ ಪಾತ್ರ ನಾವು ಅದನ್ನ ವಿಶ್ಲೇಷಣೆಗೆ ಒಳಪಡಿಸ್ತೀವಿ. ಹೌದಾ, ಬರ್ಕೊಂಡ್ಬಿಡ್ತೀವಿ ನಾವು. ಹೌದು, ಈ ಮಗು ರವಿ ಅಂತಕ್ಕಂತ ಮಗುವಿಗೆ ಏನಪ್ಪಾ ಅಂತಂದ್ರ ಅದಕ್ಕ ಏನಪ್ಪಾ ಅಂದ್ರೆ ಪ್ರಶ್ನೆಗಳನ್ನ ಕೇಳಕ್ ಬರ್ತಾ ಇಲ್ಲ, ಪ್ರಶ್ನೆಗೆ ಆನ್ಸರ್ ಮಾಡಕ್ ಬರ್ತಾ ಇಲ್ಲ, ಅಥವಾ ಏನೋ ಬರೀಲಿಕ್ಕೆ ಬರ್ತಾ ಇಲ್ಲ, ಕಾಗುಣಿತಗಳನ್ನ ತಪ್ಪು ಮಾಡ್ತಾ ಇದೆ. ಸೊ ಹಿಂಗೆ ಇದೆ ನೋಡ್ರಿ. ಇಲ್ಲಿ ಪ್ಲಾನಿಂಗ್ ಇದೆ ನೋಡ್ರಿ. ಇದು ಪ್ಲಾನಿಂಗು, ಆಕ್ಷನ್, ಅಬ್ಸರ್ವಿಂಗ್, ರಿಫ್ಲೆಕ್ಟಿಂಗು, ಇದು ಕ್ರಿಯಾ ಸಂಶೋಧನೆ. ನೋಡ್ರಿ, ಡಯಾಗ್ರಾಮ್ ಬಹಳ ಇಂಪಾರ್ಟೆಂಟ್ ರೀ. ಸೊ ಡಯಾಗ್ರಾಮ್ಗಳನ್ನ ಈ ತರ ಒಂದು ಸ್ಟೆಪ್ಗಳನ್ನ ನಾವು ಫಾಲೋ ಅಪ್ ಮಾಡ್ಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಮೂರನೆಯ ಹಂತ ಯಾವುದು? ಮೂರನೆಯ ಹಂತ ಯಾವುದು ಅಂದ್ರೆ ಆ ಸಮಸ್ಯೆಗೆ ಕಾರಣಗಳನ್ನ ತಿಳಿದುಕೊಳ್ಳುವುದು. ಸಮಸ್ಯೆಗೆ ಕಾರಣಗಳು ಏನು? ಒಂದು ಮನೆತನದ ಹಿನ್ನೆಲೆ ಇರಬಹುದು. ನೋಡ್ರಿ, ಆ ಮಗುವಿನ ಮನೆತನ ಹಿನ್ನೆಲೆ ಸರಿಯಾಗಿರ್ಲಿಲ್ಲ. ತಂದೆ ತಾಯಿಗಳು ನಿರಂತರವಾಗಿ ಪಾತ್ರ ಜಗಳ ಮಾಡ್ತಿದ್ರು, ಅಥವಾ ತಂದೆ ಇರ್ಲಿಲ್ಲ, ತಾಯಿ ಇರ್ಲಿಲ್ಲ, ಒಂಟಿಯಾಗಿತ್ತು ಮಗು. ಅಂತ ಮಗುವನ್ನ ನಾವು ಏನ್ ಮಾಡ್ಬೇಕು, ಸಮಸ್ಯೆಗಳನ್ನ ತಿಳಿದುಕೊಳ್ಬೇಕು.
ಹೌದಾ? ಇದು ಮುಖ್ಯವಾಗಿರ್ತಕ್ಕಂಥ 3ನೆಯ ಹಂತ ಆಗತ್ತೆ. 4ನೆಯ ಹಂತ ಯಾವುದು ಅಂತೇಳಿ ಕೇಳಿದಾಗ ಕ್ರಿಯಾ ಪ್ರಾಕಲ್ಪನೆಗಳನ್ನ ರೂಪಿಸುವುದು. ಯಾರಾದ್ರೂ ಹೇಳ್ತೀರಾ ಇದು ಕ್ರಿಯಾ ಪ್ರಾಕಲ್ಪನೆ ಅಂದ್ರೆ ಏನನ್ನೋದು ಹೇಳ್ತೀರಿ? ನೋಡೋಣ, ಸುಮಾರು ಜನ, ಬಹಳಷ್ಟು ಜನ ಲೈವ್ ಬಂದಿರಿ. ಅದಕ್ಕೆ ಕ್ರಿಯಾ ಪ್ರಾಕಲ್ಪನೆಯನ್ನು ರೂಪಿಸುವುದು ಅಂದ್ರೆ ಏನು? 1 ನಿಮಿಷ 2 ನಿಮಿಷ ಟೈಮ್ ಕೊಡ್ತೀನಿ, ಬೇಗ ದಯವಿಟ್ಟು ಹೇಳಿ. ಪ್ರಾಕಲ್ಪನೆಗಳನ್ನ ರೂಪಿಸುವುದು ಸ್ವಲ್ಪ ಟ್ರೈ ಮಾಡಿ. ಅಟ್ಲೀಸ್ಟ್ ಅದಕ್ಕೆ ರಿಲೇಟೆಡ್ ಸಂಬಂಧಪಟ್ಟಂದ್ರೆ ಹೇಳ್ರಿ, ಸ್ವಲ್ಪ ನಂಗೆ ಖುಷಿ ಆಗತ್ತೆ. ಸುಮಾರು ಜನ ಬಂದಿರಿ. ನೆಕ್ಸ್ಟ್ ಆ ಒಂದು 6ನೇ ಒಂದು ಹಂತ ಬರುತ್ತೆ, ಮೌಲ್ಯಮಾಪನ ಅಂತೇಳಿ. ಮೌಲ್ಯಮಾಪನ ಹೇಳ್ರಿ. 3ನೇ 4ನೇದಕ್ಕೆ ಆನ್ಸರ್ ಮಾಡಿ. ಮೌಲ್ಯಮಾಪನ. 7ನೇದೊಂದು ಹಂತ ಬರುತ್ತೆ, ವರದಿ ತಯಾರಿಸುವುದು. ವರದಿ ತಯಾರಿಸುವುದು. ಬೇಗ ಗೊತ್ತಿಲ್ವಾ? ಪ್ರಾಕಲ್ಪನೆಗಳನ್ನ ರೂಪಿಸುವುದು ಅಂತಂದ್ರೆ ಈ ಕ್ರಿಯಾ ಸಂಶೋಧನೆ, ಅದಕ್ಕೆ ಮೆಥಡ್ ಹುಡುಕೋದು ಅಲ್ಲ. ಅಲ್ರಿ ಮೇಡಮ್, ಹೇಳ್ತೇನೆ. ಸಮಸ್ಯೆನ ಗುರುತಿಸಿ ಯೋಜನೆ ರೂಪಿಸೋದು ಅಲ್ಲ. ಪ್ರಾಕಲ್ಪನೆ ಅಂತಂದ್ರೆ ಈಗ ಒಂದು ಸಂಶೋಧನೆ ಮಾಡಕತ್ತೀವಿ, ಸಮಸ್ಯೆಯನ್ನ ಗುರುತಿಸಿವಿ, ವಿಶ್ಲೇಷಣೆಯನ್ನ ಮಾಡಿದ್ವಿ, ಆ ಸಮಸ್ಯೆಗೆ ಕಾರಣ ಏನು ಅಂತ ತಿಳ್ಕೊಂಡೇವಿ. 4ನೇದು ಕ್ರಿಯಾ ಪ್ರಾಕಲ್ಪನೆ ಅಂದ್ರೆ ಈ ಮಗುವಿಗೆ ಇದೇ ರೀತಿ ನಾವು ಫಲಿತಾಂಶವನ್ನು ನಿರೀಕ್ಷೆ ಮಾಡಬಹುದು. ಅಂದ್ರೆ ಅದು ಫಲಿತಾಂಶ. ಇದು ಕ್ರಿಯಾ ಸಂಶೋಧನೆ ಮುಗಿದ ನಂತರ ಮೌಲ್ಯಮಾಪನ ವರದಿ ಅದು ಬೇರೆ, ಅದು ಏನಾಗತ್ತೋ ಬಿಡುತ್ತೋ ನಮಗ್ ಗೊತ್ತಿಲ್ಲ. ಬಟ್ ಇವಾಗ ಪ್ರಾಕಲ್ಪನೆ ಅಂತಂದ್ರೆ ಈ ಮಗುವಿನ ಒಂದು ಸಾಮರ್ಥ್ಯಗಳನ್ನ ನಾವು ಎಷ್ಟು ಬಿಲ್ಡ್ ಮಾಡಬಹುದು. ಹೌದು, ಈ ಒಂದು ಮಗು ಇಲ್ಲಿ ಏನು ಕಲಿಕಾ ನ್ಯೂನತೆಗಳನ್ನ ಅನುಭವಿಸ್ತಾ ಇದೆ, ಇದು ಪರಿಹಾರ ಆಗಬಹುದು. ಪರಿಹಾರ ಅಕ್ಕತ್ತೋ ಬಿಡ್ತೈತೋ ಗೊತ್ತಿಲ್ಲ. ತಾತ್ಕಾಲಿಕ ಪರಿಹಾರ. ಈಗ ಪ್ರಾಕಲ್ಪನೆ ಅಂದ್ರೆ ಶಿಕ್ಷಕನಾದವನು ಮಕ್ಕಳಿಗೆ ಈ ಒಂದು ಏನು ಈ ಗುರಿಗಳು ಅಂತೇಳಿ ಕರಿತೀವಲ್ಲ ನಾವು, ಏಮ್ಸ್ಗಳು ಅಂತೇಳಿ ಕರಿತೀವಲ್ಲ, ಆ ಒಂದು ಸಮಸ್ಯೆಗೆ ಪರಿಹಾರಗಳು ಅಂತೇಳಿ ಕರಿತೀವಲ್ಲ. ಸೊ ಈ ಏನ್ ಪಾತ್ರ ಕ್ರಿಯಾ ಪ್ರಾಕಲ್ಪನೆಗಳು ರೂಪಿಸುವುದು. ಅದು ಎಷ್ಟರ ಮಟ್ಟಿಗೆ ಈಡೇರ್ತೈತೋ ಬಿಡ್ತೈತೋ ಗೊತ್ತಿಲ್ಲ. ಬಟ್ ಅದೆಲ್ಲ ಆದ್ಮೇಲೆ ಈಡೇರಬಹುದು ಅಥವಾ ಈಡೇರದನು ಇರಬಹುದು. ಓಕೆ, ಇಲ್ಲಿ ಶಿಕ್ಷಕರಾದವ್ರು ಏನ್ ಪಾತ್ರ, ಇವು ಪ್ರಾಕಲ್ಪನೆಗಳನ್ನ ರೂಪಿಸ್ತಕ್ಕಂತ ಒಂದು ನಿಯಮ. ನೆಕ್ಸ್ಟ್ ಇವೆಲ್ಲ ಆಯ್ತು ಸರ್. ನೆಕ್ಸ್ಟ್ 5ನೇ ಒಂದು ಪಾಯಿಂಟ್ ಏನಂದ್ರ ಸಂಶೋಧನೆ ಅಂತ ಬರುತ್ತೆ. ಏನಾಗಿರ್ತೈತಿ ಮಗುವಿಗೆ, ಯಾವ ಸಮಸ್ಯೆಯನ್ನು ಗುರುತಿಸಿರ್ತೀವಿ, ಸಮಸ್ಯೆಗಳ ಕಾರಣ ತಿಳ್ಕೊಂಡಿರ್ತೀವಿ, ಪ್ರಾಕಲ್ಪನೆಯನ್ನ ನಾವ ಏನ್ ಪಾತ್ರ ಶಿಕ್ಷಕರಾದವರು ಹಾಕೊಂಡಿರ್ತೀವಿ. ಆಮೇಲೆ ಏನ್ ಮಾಡ್ತೀವಿ, ಸಂಶೋಧನೆಗೆ ನಾವು ಒಳಪಡಿಸ್ತೀವಿ. ಸಂಶೋಧನೆಗೆ ಒಳಪಡಿಸಿ ಎಷ್ಟರ ಮಟ್ಟಿಗೆ ಅದು ಆಗಿದೆ ಅನ್ನೋದು ಅದನ್ನ ಮೌಲ್ಯಮಾಪನ ಮಾಡ್ತೀವಿ. ಮೌಲ್ಯಮಾಪನದಲ್ಲಿ ಬರ್ತಕ್ಕಂತ ಅಂಶಗಳು, ಈಗ ನೋಡ್ರಿ, ಮೌಲ್ಯಮಾಪನ ಮಾಡಿದಾಗ ಏನಾಗುತ್ತೆ, ಹೌದು ಮಕ್ಕಳಲ್ಲಿ ಈ ಗುಣಿತಾಕ್ಷರಗಳ ನ್ಯೂನ್ಯತೆ ಇತ್ತು, ತೊದಲಿಕೆ ಇತ್ತು, ಅಥವಾ ಟೀಚರ್ಗೆ ಏನ್ ಪಾತ್ರ ರಿಯಾಕ್ಷನ್ ಮಾಡ್ಲಿಕ್ಕೆ ಬರ್ತಿರ್ಕಿಲ್ಲ ಮುಂಚೆ, ಅದೇನ್ ಪಾತ್ರ ಇದು ಎಲ್ಲ ಸರಿ ಹೋಯ್ತು. ಹೌದು, ಮಗು ಸರಳವಾಗಿ ಓದ್ತಾ ಇದೆ ಅಂದ್ರೆ ಅಲ್ಲಿ ಮೌಲ್ಯಮಾಪನ ಮಾಡಿ ನೆಕ್ಸ್ಟ್ ಏನ್ ಪಾತ್ರ ಈ ತರ ಆಗಿದೆ, ಇದನ್ನ ಡೆವಲಪ್ಮೆಂಟ್ ಮಾಡಿ ಅಂದ್ರೆ ಕ್ರಿಯಾ ಸಂಶೋಧನೆಯಿಂದ ಅದನ್ನ ನಾವು ವರದಿಯನ್ನ ತಯಾರಿಸುವುದು. ಆ ವರದಿ ಏನ್ ಪಾತ್ರ, ಇದೇನ್ ಮೌಲ್ಯಮಾಪನ ಮಾಡ್ತೀವಲ್ಲ, ಅದಾದ ನಂತರ ಏನ್ ಪಾತ್ರ ವರದಿಯನ್ನು ನಾವು ಮಾಡ್ತೀವಿ. ಈ ಮಗುವಿಗೆ ಈ ಸಮಸ್ಯೆ ಇತ್ತು, ಇದು ಏನ್ ಪಾತ್ರ ಡೆವಲಪ್ಮೆಂಟ್ ಆಗಿದೆ, ಮಕ್ಕಳ ಕಲಿಕಾ ನ್ಯೂನ್ಯತೆ, ಆಮೇಲೆ ಮಕ್ಕಳು ಏನ್ ಪಾತ್ರ ಹಿನ್ನೆಲೆ ಬಹಳ ಒಂದು ಈ ವಿವಿಧ ಹಿನ್ನೆಲೆಯಿಂದ ಬಂದಿರ್ತಾವಲ್ಲ, ಅಲ್ಲಿ ಒಂದು ಹೊಂದಾಣಿಕೆ ಸಮಸ್ಯೆ ಇರುತ್ತೆ. ಆಮೇಲೆ ಶಿಕ್ಷಕರು ನೋಡ ಭಯ ಪಡುವಂತದ್ದು ಒಂದು ವಾತಾವರಣ ಇರುತ್ತೆ. ಅವೆಲ್ಲ ಏನ್ ಪಾತ್ರ ಈ ಕ್ರಿಯಾ ಸಂಶೋಧನೆ ಮೂಲಕ ನಾವೇನ್ ಮಾಡಬಹುದು, ಹೋಗಿಸಬಹುದು, ಪರಿಹಾರವನ್ನ ನಾವು ಕಂಡ್ಕೋಬಹುದು. ಸೊ ಇಷ್ಟು ಕ್ರಿಯಾ ಸಂಶೋಧನೆ. ಏನಾದ್ರೂ ಅಕಸ್ಮಾತ್ ಆಗಿ ಇದ್ರ ಮೇಲೆ ಯಾವುದೇ ಅಪ್ಲಾಯ್ಡ್ ಕ್ವಶನ್ ಬಂದ್ರು ದಯವಿಟ್ಟು ಏನ್ ಪಾತ್ರ ನೀವು ಇಷ್ಟು ಸಮಯ ಕೊಟ್ಟು ಇದನ್ನ ನೀವು, ನನಗಲ್ಲ, ನಾನು ಹೇಳೋ ಕರ್ತವ್ಯ ಐತಿ, ಪ್ರತಿದಿನ ಕ್ಲಾಸ್ ಹೇಳ್ತೀನಿ, ಅದು ಬೇರೆ. ನೀವು ಎಷ್ಟು ಸಮಯವನ್ನ ವ್ಯರ್ಥ ಮಾಡಿ ಏನ್ ಪಾತ್ರ ಕಲಿತಾ ಇರ್ತಿರಲ್ಲ, ಸೊ ಅದಕ್ಕೆ ಒಂದು ಫಲಿತಾಂಶ ಬರ್ಬೇಕಾಗತ್ತೆ. ಓಕೆ, ದಯಮಾಡಿ ಏನ್ ನಿಮ್ಗೆ ಅಲ್ಲಿ ಅರ್ಥ ಆಗಿಲ್ಲ ಅದನ್ನ ನೀವು ಆರಾಮಾಗಿ ಕೇಳ್ಬೋದು, ನನ್ನ ಪ್ರಶ್ನೆಯನ್ನ ಕೇಳ್ಬೋದು. ಕ್ರಿಯಾ ಸಂಶೋಧನೆ ಅಂದ್ರೆ ಏನು? 15 ಮಾರ್ಕ್ಸ್ ಏನ್ ಪಾತ್ರ ಈ 10 ಮಾರ್ಕ್ಸ್ ಬೋಧನಾ ವಿಧಾನದ ಮೇಲೆ ಬರ್ತಕ್ಕಂಥದ್ದು. ನೋಡ್ರಿ, ಅದರಲ್ಲಿ ಯಾವುದೇ ಕ್ವಶನ್ ಬಂದ್ರೆ ನೀವು ಆರಾಮಾಗಿ ಆನ್ಸರ್ ಮಾಡಬಹುದು. ಅಷ್ಟು ನಿಮ್ಗೆ ಸರಳವಾಗಿ ನಾನು ಹೇಳಿದ್ದೀನಿ. ಅರ್ಥ ಆಗೈತಿಲ್ರಿ ಮಹೇಶ್ ಅವರೇ, ಸಂಗಪ್ಪ? ಅರ್ಥ ಆಗೈತಿಲ್ರಿ? ಅರ್ಥ ಆಗಿತ್ತು ಅಥವಾ ಇಲ್ಲೋ ಬೇಗ ರಿಪ್ಲೈ ಮಾಡ್ಬೇಕು. ಇಲ್ಲ ಅಂದ್ರೆ ಹೇಳೋಣ, ಮತ್ತೆ ಟೈಮ್ ವೇಸ್ಟ್ ಮಾಡೋದು ಬೇಡ.
ಹ್ಮ್. ಓಕೆ. ಓಕೆ. ಅರ್ಥ ಆಗಿದೆ. ಏನೋ ಕ್ವಶನ್ ಬಂದ್ರು ಹಾಕ್ಬೋದಲ್ರಿ? ಟಿ ಆಗತ್ತೆ ರೀ. ಓಕೆ. ಓಕೆ. ಬರ್ತೀನಿ ರೀ. ಲೈವ್ ಬರ್ತೀನಿ, ಲೈವ್ ಬಂದು ಹೇಳ್ತೀನಿ. ಈ ಪಾಠದಲ್ಲಿ ಅದನ್ನ ತರೋದು ಬೇಡ ದಯವಿಟ್ಟು. ಹ್ಮ್. ಓಕೆ. ಯಾಕಂದ್ರೆ ಇಲ್ಲಿ ಪೇಡ್ ಮಾಡಿ ಬಹಳಷ್ಟು ಜನ ಬಂದಿರ್ತಾರ. ಸೊ ಅದನ್ನ ಹಾಳು ಮಾಡೋದು ಬೇಡ. ಅಲ್ಲಿ ಏನಪ್ಪಾ ಅಂದ್ರೆ ನಾನು ಅದಕ್ಕೆ ಸಪ್ರೇಟ್ ಆಗಿ ಅಪ್ಡೇಟ್ ಕೊಡ್ತೀನಿ. ಇಲ್ಲಿ ದಯವಿಟ್ಟು ಯಾರು ಪ್ರಶ್ನೆ ಕೇಳಬೇಡಿ. ಇನ್ನ ಕಲಿಕಾ ನ್ಯೂನ್ಯತೆ ಮೇಲೆ 1 ಅಂಕ ಪ್ರಶ್ನೆಗಳು ಬರ್ತಾವ. ಫಿಕ್ಸ್ ನೋಡ್ರಿ, ಇಲ್ಲಿ ಯಾವುದೇ ಒಂದು ನೀವು ಇದರಲ್ಲಿ ಹೋದ್ರೂ ಯಾವುದೇ ಒಂದು ಎಕ್ಸಾಮ್ದಲ್ಲಿ ಟಿ ತೋರಿ ಸಿಇಟಿ ತೋರಿ ಅಲ್ಲಿ 1 ಅಂಕ ಏನಪ್ಪ ಫಿಕ್ಸ್. ನಾನು ಸುಮಾರು ಬುಕ್ಗಳನ್ನ ನೋಡಿದಿರಿ. ಈಗ ರಿಸರ್ಚ್ ಮಾಡೋದು, ಈಗ ನಾವು ಒಂದು ಬುಕ್ ಬರ್ತಾ ಇದೀವಿ ಅಂದ್ರೆ ಯಾರ್ಯಾರ ಬುಕ್ ಯಾವ ತರ ಬರ್ದಾರ, ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಏನು ಅನ್ನೋದು ನೋಡಿದಾಗ ಬಹಳ ಅಂದ್ರೆ 2 ಅಥವಾ ಇದು 4, 5 ಕೊಟ್ಟಿದ್ದಾರೆ. 4, 5 ಕೊಟ್ಟಿದ್ದಾರೆ ಅಂದ್ರೆ ಕಲಿಕಾ ನ್ಯೂನ್ಯತೆಗಳು. ಹೌದಲ್ರಿ? ಇವ್ 4, 5 ಕೊಟ್ಟಿದ್ದಾರೆ. ನೀವು ಯಾವ್ದೋ ಬುಕ್ ತಗೊಂಡ್ ನೋಡ್ರಿ, 4, 5 ಬಾಳದ್ರ 6. ಹಾಗಾದ್ರೆ ನಾನು ಎಷ್ಟು ಕೊಟ್ಟಿದ್ದೀನಿ ನೋಡ್ರಿ? 1, 2, 3, 4, 5, 6, 7, 8, 9, 10, 11, 12 ಕಲಿಕಾ ನ್ಯೂನ್ಯತೆಗಳನ್ನ ಕೊಟ್ಟಿದ್ದೀನಿ. 12 ಕಲಿಕಾ ನ್ಯೂನ್ಯತೆಗಳಲ್ಲಿ 100% ಒಂದು ಬರ್ಲೇಬೇಕು. ಯಾವುದೇ ಕಾರಣಕ್ಕೂ ಮಿಸ್ ಆಗ್ಬಾರ್ದು. ಮತ್ತ ಇವುಗಳನ್ನ ಹೆಂಗ್ ಸುಲಭವಾಗಿ ನೆನಪಿಟ್ಕೋಬೇಕು, ಯಾವ್ದು ನೆನಪಿಟ್ಕೊಳಕ್ ಬರೋದಿಲ್ಲ ಅದನ್ನ ಬಿಟ್ಟು ಬಿಡ್ಬೇಕು. ಯಾವ್ದು ನೆನಪಿಟ್ಕೊಳ್ಳಕ್ಕೆ ನಮ್ಗೆ ಸರಳವಾಗಿ ಅನ್ಸತ್ತೆ, ನಮ್ಮ ದೈನಂದಿನ ಜೀವನದಾಗ ನಾವು ಏನ್ ಪಾತ್ರ ಅದನ್ನ ಸರಳವಾಗಿ ಆರಾಮಾಗಿ ನೆನಪಿಟ್ಕೋಬಹುದು. ನಮ್ ದೇಹ ಐತಿ, ಮಾತನಾಡೋದು ಶೈಲಿ ಐತಿ, ಪರಿಸರದಾಗ ಇರ್ತೀವಿ, ಯಾವ್ದಾರ ಒಂದು ಹೋಲಿಕೆ ಮಾಡ್ಕೊಂಡು ಇಟ್ಕೊಂಡು ನಾವೆಲ್ಲ ಇದೇ ತರ ಕಲ್ತಿದ್ರಪ್ಪ. ನೀವ್ ಹೆಂಗ್ ಕಲ್ತಿರೋ ಗೊತ್ತಿಲ್ಲ, ಆದ್ರೆ ನನಗೆ ಏನ್ ತಿಳಿತಿರೋದು ನಾನು ಏನ್ ಪಾತ್ರ ಎಕ್ಸ್ಪ್ಲನೇಷನ್ ಮಾಡಬಲ್ಲೆ. ಹಾಗಾದ್ರೆ ಕಲಿಕಾ ನ್ಯೂನ್ಯತೆಗಳಂದ್ರೆ ಏನು? ಫಸ್ಟ್ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಕಲಿಕಾ ನ್ಯೂನ್ಯತೆ. ಈಗ ತರಗತಿ ಒಳಗ ನೀವೆಲ್ಲ ತರಗತಿಯಿಂದ ಬಂದಂತವ್ರಾಗಿದ್ರಿ. ಒಂದ್ ಮಗು ಅಂಗವಿಕಲ ಐತಿ, ಹ್ಯಾಂಡಿಕ್ಯಾಪ್ಟ್ ಐತಿ, ಅದ್ರಲ್ಲಿ ಒಂದ್ ಯಾವ್ದೋ ಒಂದು ಮೂಕ ಐತಿ, ಒಂದು ಕುಡ್ಡ ಐತಿ, ಒಂದು ಕುರುಡ ಐತಿ, ಒಂದ್ ಮಾತಾಡಕ್ ಬರೋದಿಲ್ಲ, ಒಂದ್ ಕಿವಿನ ಕೇಳಿಸೋದಿಲ್ಲ. ಇವೆಲ್ಲ ಅಂಗವಿಕಲ ಮಕ್ಕಳಲ್ಲಿ ಬರ್ತಕ್ಕಂಥವು. ಅವೇ ಏನ್ ಪಾತ್ರ ಕಲಿಕಾ ನ್ಯೂನ್ಯತೆಗಳು. ಅವೇ ಕಲಿಕಾ ನ್ಯೂನ್ಯತೆಗಳು. ಸರ್ ನಾವ್ಯಾಕೆ ಓದ್ಬೇಕ್ರಿ ಇದನ್ನೆಲ್ಲ ಅನಿಸ್ಬೋದ ನಿಮ್ಗೆ ಯಾವಾಗಾರ ಒಂದ್ಸಲ? ಹೌದ್ರಿ, ಓದ್ಲೇಬೇಕು. ನೀವೆಲ್ಲ ಶಿಕ್ಷಕರ ಆಗ್ಬೇಕಾದ್ರೆ ನಾಳೆ ತರಗತಿಗೆ ಹೋಗ್ತಿರ್ಲಿಲ್ಲ ಅಪಾಯಿಂಟ್ ಆಗಿ, ಆ ಸಮಯದಲ್ಲಿ ಈ ಮಕ್ಕಳನ್ನ ನೀವು ಅರ್ಥ ಮಾಡ್ಕೋಬೇಕು. ನಾ ಹೇಳಿದ್ದೀನಿ ಹೇಳತನ ಅನ್ನಕ್ ಬರಂಗಿಲ್ಲ. ನಾನು ಹೇಳಿದ್ದೀನಿ ನಿಮ್ಗೆ, ನನಗೆ ಹೇಳಿದಿನಲ್ಲಪ್ಪ, ನೀ ಅದನ್ನ ರಿಯಾಕ್ಟ್ ಮಾಡ್ತನ್ನಕ್ ಬರಂಗಿಲ್ಲ. ಯಾಕಂದ್ರ ಆ ಮಗುವಿನಲ್ಲಿ ಯಾವ್ದೋ ಒಂದು ನ್ಯೂನ್ಯತೆ ಐತಿ. ಸೊ ಆ ಕಾರಣಕ್ಕಾಗಿ ರಿಯಾಕ್ಟ್ ಮಾಡ್ತಾ ಇಲ್ಲ. ಹಾಗಾದ್ರೆ ಯಾವ್ಯಾವ ನ್ಯೂನ್ಯತೆಗಳದಾವಲ್ಲ ಅವೆಲ್ಲಾ ನ್ಯೂನ್ಯತೆಗಳನ್ನ ನಾವು ಕಲ್ಕೋಬೇಕು, ಅವನ್ನೆಲ್ಲ ಅರ್ಥ ಮಾಡ್ಕೋಬೇಕು ಶಿಕ್ಷಕರಾದವರು. ಅರ್ಥ ಆದಾಗ ಏನಾಗತ್ತೆ, ಹೌದು ಇಂಥ ಸಮಸ್ಯೆ ಈ ಮಗುವಿಗಿದೆ, ಹೌದಿಲ್ರಿ, ಈ ಸಮಸ್ಯೆ ಈ ಮಗುವಿಗಿದೆ. ನಿಮ್ಗ ಗೊತ್ತಿಲ್ಲ ಅಂದ್ರೆ, ನಮ್ಗ ಗೊತ್ತಿರ್ಲಿಲ್ಲ ಅಂದ್ರೆ ನಾವೇನ್ ಹೇಳ್ತೀವಿ ಮಕ್ಕಳಿಗೆ? ಏನ್ರ ಹೇಳಕ್ ಸಾಧ್ಯ ಆಕತ್ತ? ಡಿಸ್ಪಾಸಿ ಅಂದ್ರೆ ಏನ್ ಗೊತ್ತಿಲ್ಲಪ್ಪ, ಭಾಷಾ ನ್ಯೂನ್ಯತೆ ಅನ್ನೋದು ಗೊತ್ತೇ ಇಲ್ಲ ನಮಗೆ. ಸೊ ಅದಕ್ಕೆ ಎಷ್ಟು ನ್ಯೂನ್ಯತೆಗಳದಾವ ಅನ್ನೋದು ಸೊ ನಾವೆಲ್ಲ ತಿಳ್ಕೊನ. ಇಲ್ಲಿ ನ್ಯೂನ್ಯತೆ ಎಂದರೆ ಅಂಗರಚನೆಯಲ್ಲಿ ಕೊರತೆ. ಇಟ್ ಮೀನ್ಸ್ ಅಂಗರಚನೆಯಲ್ಲಿ ದೇಹ ನಿರ್ಮಾಣ ಆಗಿರ್ತೈತಿ. ಸೊ ನಮ್ಗೆಲ್ಲ ಏನ್ ಪಾತ್ರ ಬಹಳಷ್ಟು ದೇವ್ರೆಲ್ಲ ಕೊಟ್ಟಿದ್ದಾನೆ. ಒಂದೊಂದು ಒಬ್ಬೊಬ್ಬರಿಗೆ ಕೊಟ್ಟಿರುದಿಲ್ಲ, ಒಬ್ಬರ ನಡುವ ಏನಾದ್ರು ಆಗಿರ್ತೈತಿ, ನಡು ಕಾಲು ಹೋಗಿರ್ತೈತಿ, ಕೈ ಹೋಗಿರ್ತೈತಿ, ಕಿವಿ ಕೇಳ್ಸಂಗಿಲ್ಲ, ಒಬ್ಬೊಬ್ರ ಬಾಯಿ ಬರ್ತ್ ಬಂದಿರ್ತೈತಿ. ಪಾಪ ಅಂತವ್ರಿಗೆ ಯಾವ್ಯಾವ ಕಲಿಕಾ ನ್ಯೂನ್ಯತೆಗಳದಾವ? ಏನು ಸಮಸ್ಯೆ? ನ್ಯೂನ್ಯತೆ ಅಂದ್ರೆ ಅಂಗರಚನೆಯಲ್ಲಿ ಕೊರತೆ ಕಂಡು ಬರುವುದು. ಹೌದಾ? ಒಂದು. ಎರಡನೇದೇನಂದ್ರ ವಿಕಲತೆ ಎಂದರೆ ಕಾರ್ಯನಿರ್ವಹಣೆಯಲ್ಲಿ ಉಂಟಾಗುವ ತೊಂದರೆ. ಏನೋ ಒಂದು ನೀವು ಪಾಠ ಹೇಳ್ತಿರ್ತೀರಿ, ಮಗು ಏನ್ ಪಾತ್ರ ಕಿವಿನ ಕೇಳಂಗಿಲ್ಲ. ಕಿವಿ ಕೇಳಂಗಿಲ್ಲ ಅಂದ್ರೆ ನೀವು ಪಾಠ ಮಾಡಿದಂತ ಪ್ರಶ್ನೆ ಕೇಳ್ತೀರಿ, ಅದಕ್ಕೆ ಕಿವಿನೇ ಕೇಳಂಗಿಲ್ಲ. ಎಲ್ಲಿ ಇದ್ ಮಾಡ್ಬೇಕಾದ? ನೀವು ಹೇಳಿದ್ದು ಕಾರ್ಯ ಅದಕ್ಕೆ ಗೊತ್ತಾಗಿಲ್ಲ. ಹಾಗಾಗಿ ಕಾರ್ಯನಿರ್ವಹಣೆಯಲ್ಲಿ ಉಂಟಾಗ್ತಕ್ಕಂತ ತೊಂದರೆ ಯಾವುದು ಅಂದ್ರೆ ಅದು ಅಂಗರಚನೆಗೆ ಸಂಬಂಧಪಟ್ಟಂತೆ ಕಲಿಕಾ ನ್ಯೂನ್ಯತೆಗಳು. ಹಾಗಾದ್ರೆ ಯಾವ ಯಾವ ಕಲಿಕಾ ನ್ಯೂನ್ಯತೆಗಳದಾವ ಅನ್ನೋದು ಏನ್ ಪಾತ್ರ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕಲಿಕಾ ನ್ಯೂನ್ಯತೆಗಳದಾವ, ಇಲ್ಲಿ ಉಂಟಾಗ್ತಕ್ಕಂತ ತೊಂದರೆಗಳದಾವ. ದಯವಿಟ್ಟು ಇದನ್ನ ಬರ್ಕೊಳ್ರಿ. ಮತ್ತೆ ಇವ್ನ ಹೆಂಗ್ ನೆನಪಿಟ್ಕೋಬೇಕು ಅನ್ನೋದು ನಾನು ಸರಳವಾಗಿ ಹೇಳ್ತೀನಿ ನಿಮ್ಗೆ. ಫಸ್ಟ್ ಒನ್ ಏನಿದೆ ಅಂದ್ರೆ ಡಿಸ್ಲೆಕ್ಸಿಯಾ ಅಂತೇಳಿದೆ. ಡಿಸ್ಲೆಕ್ಸಿಯಾ ಇಂಗ್ಲಿಷ್ ನಲ್ಲಿದೆ. ಡಿಸ್ಲೆಕ್ಸಿಯಾ ಒಂದು ಸಮಸ್ಯೆ ಮಗುವಿನಲ್ಲಿ ಕಂಡು ಬತ್ತು ಅಂತಂದ್ರೆ ಅದು ಓದೋದಕ್ಕೆ ಸಮಸ್ಯೆ ಇದೆ, ಮಗುವಿಗೆ ಓದ್ಲಿಕ್ಕೆ ಬರ್ತಾ ಇಲ್ಲ. ಯಾಕೆ ಓದ್ಲಿಕ್ಕೆ ಬರ್ತಾ ಇಲ್ಲ ಅಂದ್ರೆ ಅದಕ್ಕೆ ಡಿಸ್ಲೆಕ್ಸಿಯಾ ಸಮಸ್ಯೆ ಐತ್ರಿ, ಯಾವುದೋ ಒಂದು ಅಂಗರಚನೆಯಲ್ಲಿ ಸಮಸ್ಯೆ ಐತಿ. ಓಕೆ, ಡಿಸ್ಲೆಕ್ಸಿಯಾ ಹೆಂಗ್ ನೆನ್ಪಿಡೋದು ಆಮೇಲೆ ಹೇಳ್ತೀನಿ. ಇನ್ನ ಡಿಸ್ಗ್ರಾಫಿಯಾ, ಗ್ರಾಫ್ ಬರೆಯುವುದು,
ಗ್ರಾಫ್ ಅನ್ನು ನಾವು ಬಿಡಿಸ್ತೀವಿಲ್ಲ. ಓಕೆ, ಹಾಗಾದ್ರೆ ಈ ಬರವಣಿಗೆಯಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದೇ ಕೊರತೆ ಯಾವುದು ಅಂದ್ರೆ ಅದು ಡಿಸ್ಗ್ರಾಫಿಯಾ. ಬರವಣಿಗೆಯ ಸಮಸ್ಯೆ ಡಿಸ್ಗ್ರಾಫಿಯಾ ಅಂತ ಕರಿತೀವಿ ನಾವು. ಇನ್ನು ನೆಕ್ಸ್ಟ್ ಡಿಸ್ಕ್ಯಾಲ್ಕುಲಿಯಾ. ಕ್ಯಾಲ್ಕುಲೇಟ್ ಎದಕ್ಕೆ ಯೂಸ್ ಮಾಡ್ತೀವಿ ನಾವು? ಲೆಕ್ಕಗಳನ್ನ ಬಿಡಿಸ್ಲಿಕ್ಕೆ ಯೂಸ್ ಮಾಡ್ತೀವಿ. ಹಾಗಾದ್ರೆ ಗಣಿತದ ಲೆಕ್ಕಾಚಾರದಲ್ಲಿ ಸಮಸ್ಯೆ ಇದೆ, ಮಕ್ಕಳಿಗೆ ಗಣಿತದ ಲೆಕ್ಕಾಚಾರ ಬರ್ತಾ ಇಲ್ಲ ಅಂದ್ರೆ ಕ್ಯಾಲ್ಕುಲಿಯಾ. ಇನ್ನೇನೇನು ತಲೆ ಕೆಡಿಸೋಬೇಡ್ರಿ, ಇದು ಏನಾಯ್ತಲ್ಲ ಇದೊಂದು ನೆನಪ. ಈ ವರ್ಡ್ ಡಿಸ್ಲೆಕ್ಸಿಯಾ, ಡಿಸ್ಗ್ರಾಫಿಯಾ, ಕ್ಯಾಲ್ಕುಲಿಯಾ ಅಂದ್ರೂ ಬರುತ್ತೆ, ಗ್ರಾಫಿಯಾ ಅಂದ್ರೂ ಗೊತ್ತಾಗುತ್ತೆ ನಿಮ್ಗೆ ಬರವಣಿಗೆ. ಕ್ಯಾಲ್ಕುಲಿಯಾ ಅಂದ್ರೆ ಗಣಿತ ಲೆಕ್ಕಗಳು. ಡಿಸ್ಫಾಸಿಯಾ ನಾಟ್ ಫೈಸನ್. ನೋಡ್ರಿ, ಫಾಸಿಯಾ ನೆನಪಿಟ್ಕೊಳ್ಳಿಕ್ಕೆ ಏನ್ ಬೇಕಾದ್ರೂ ನಾವು ದಾರಿಯನ್ನು ಕಂಡುಕೋಬಹುದು. ಡಿಸ್ಫಾಸಿಯಾ, ಪಾಸಿ ಅಂದ್ರ ಗಲ್ಲಿಗೆ ಹಾಕುದು, ಹೌದಾ? ಭಾಷಾ ನ್ಯೂನ್ಯತೆ. ಒಂದು ವಿಚಾರ ಮಾಡ್ರಿ, ನನಗೆ ಮಾತಾಡೋದಕ್ಕೆ ಬರ್ಲಿಲ್ಲ, ನನಗೆ ಹೇಳಕನ ಬರ್ಲಿಲ್ಲ, ನಾನು ತಪ್ಪು ಮಾಡಿಲ್ಲ, ನನ್ಗೆ ಗಲ್ಲಿಗೆ ಏರಿಸ್ಬೇಡ್ರಿ ಅಂತೇಳಿ ಹೇಳಕ ಬರ್ಲಿಲ್ಲ. ನನ್ಗೆ ಹೇಳಕ್ ಬರ್ಲಿಲ್ಲ ಅಂದ್ರೆ ಏನಾಗುತ್ತೆ, ಅಲ್ಲಿ ನನ್ ಗಲ್ಲಿಗೆ ಏರಿಸ್ಬಿಡ್ತಾರೆ. ನಾನು ತಪ್ಪ ಮಾಡಿಲ್ಲ, ಆದ್ರೂ ನನಗೆ ಏನ್ ಪಾತ್ರ ಶಿಕ್ಷೆಗೆ ಒಳಪಡಿಸಿದೆ, ಹೌದಾ, ಕೋರ್ಟು. ಯಾಕಂದ್ರೆ ನನಗೆ ಹೇಳಕ್ ಬರುವಾತು, ಭಾಷಾ ನ್ಯೂನ್ಯತೆ ಇದೆ. ಹಾಗಾಗಿ ಡಿಸ್ಫಾಸಿಯಾ ನೋಡಿ, ಲಿಂಕ್ ಇದೆ ಅಂತ ನೋಡ್ರಿ, ಒಂದ್ ಸ್ವಲ್ಪ ಕನೆಕ್ಟ್ ಇದೆಯಲ್ಲ. ಕನೆಕ್ಟ್ ದಯವಿಟ್ಟು ಕನೆಕ್ಟ್ ಇಟ್ಕೊಳ್ಳಿ. ಇನ್ನ ಡೆಸ್ಲೆಕ್ಸಿಯಾ ಇದೇನ್ ಪಾತ್ರ? ದೈಹಿಕ ಕೌಶಲ್ಯದ ನ್ಯೂನ್ಯತೆ, ಕೈ ಕಾಲು ಬಳಕೆ ಮಾಡೋದು, ಕೌಶಲ್ಯಗಳು, ಸ್ಕಿಲ್, ಬರವಣಿಗೆ ಬರೋದಿಲ್ಲ ಮಗುಗೆ, ಎತ್ತರ ಬರ್ತೈತಿ, ಗುಂಡಾಗಿ ಅಕ್ಷರ ತೆಗಿಲಿಕ್ಕೆ ಆಗ್ತಾ ಇಲ್ಲ. ಡೆಸ್ಲೆಕ್ಸಿಯಾ ಓದೋದ ಸ್ವಲ್ಪ ಕಠಿಣ ಆಗತ್ತೆ. ಡೆಸ್ಲೆಕ್ಸಿಯಾ ಓಕೆ, ದೈಹಿಕ ಕೌಶಲ್ಯದ ನ್ಯೂನ್ಯತೆ ಅಂತ ಕರಿತೀವಿ. ಇನ್ನು ಡಿಸ್ಫೋನಿಯಾ, ಸ್ಪೂನ್ ನೋಡ್ರಿ, ನಾನು ಹೆಂಗ ಅರ್ಥ ಮಾಡ್ಕೊಂಡ್ರೆ ಅದನ್ನಟ್ಟೆ ಹೇಳ್ತೀನಿ ನಿಮ್ನ. ನೀವ್ ಹೆಂಗ ಅರ್ಥ ಮಾಡ್ಕೊಂಡ್ರೆ ನನಗೆ ಗೊತ್ತಿಲ್ಲ. ಡಿಸ್ಪೋನಿಯಾ, ಸ್ಪೂನ್, ಬೆಳಗ್ಗೆ ಟಿಫನ್ ಮಾಡ್ಬೇಕಾದ್ರೆ ನಾವು ಸ್ಪೂನ್ ಯೂಸ್ ಮಾಡ್ತೀವಿ. ಸ್ಪೂನ್ ಎದಕ್ ಸಂಬಂಧಪಟ್ಟೈತಿ? ನಾವು ಇಲ್ಲಿ ಬಾಯಿ ಒಳಗೆ ಹಾಕ್ತಿವಿಲ್ಲ, ಉಚ್ಚಾರಣೆ. ಇಲ್ಲಿ ನಮ್ದು ಶಬ್ದಗಳ ಉಚ್ಚಾರಣೆ ಆಗುದು ಎಲ್ಲಿ? ಬಾಯಿ ಅಂದ್ರೆ ಉಚ್ಚಾರಣೆ ಆಗತ್ತ. ಓಕೆ, ಡಿಸ್ಪೋನಿಯಾ, ಸ್ಪೂನ್ ನೋಡ್ರಿ, ಡಿಸ್ಪೋನಿಯಾ ಕೊರತೆ ಐತಂದ್ರೆ ಅಲ್ಲಿ ಉಚ್ಚಾರಣೆಯ ದೋಷ ಐತೆ ಅಂತೇಳಿ ನಾವು ತಿಳ್ಕೊಬೇಕಾಗತ್ತೆ. ಒಬ್ಬರ ಈ ತೊದಲು ಮಾತಾಡ್ತಾರ ನೋಡ್ರಿ, ನಮ್ ಕಡೆ ಉತ್ತರ ಕರ್ನಾಟಕ ಕಡೆ ಗೆದಲ್ಸುದತ್ತಾರ. ಅವನ್ ತೊದಲ್ಸ್ತಾನ ತನ್ನೋದಕ್ಕಿಂತ ಗೆದಲ್ಸುವುದು ಅಂದ್ರೆ ಎತ್ತರ ಮಾತಾಡೋದು, ಅಂದ್ರೆ ಸ್ಪಷ್ಟವಾಗಿರ್ತಕ್ಕಂಥ ಈ ವರ್ಡ್ಗಳು ಹೊರ ಹೊಮ್ಮುವುದಿಲ್ಲ. ಓಕೆ, ಅದಿತ್ತಂದ್ರೆ ಏನಾಗುತ್ತೆ? ಡಿಸ್ಪೋನಿಯಾ ಐತಿ ಅಂತೇಳಿ, ಆ ಒಂದು ಡಿಸ್ಪೋನಿಯಾ ಕಾಯಿಲೆ ಅಥವಾ ಡಿಸ್ಪೋನಿಯಾ ನ್ಯೂನ್ಯತೆ ಐತಿ ಅಂತೇಳಿ ನಾವು ಹೇಳ್ಬೇಕಾಗತ್ತೆ. ನೆಕ್ಸ್ಟ್ ಕ್ಲಟರಿಂಗ್ ನೋಡ್ರಿ, ಒಂದಕ್ಕೊಂದು ವರ್ಡ್ ಅನ್ನ ಅಲ್ಲೇ ನಿಮ್ ಕನ್ಫ್ಯೂಸ್ ಆಗ್ಬಾರ್ದು ಅಂತ ಹೇಳಿ ಕ್ಲಟರಿಂಗು ಸ್ಪುಟರಿಂಗು ಎರಡು ಅಲ್ಲೇ ಹಾಕಿದೀನಿ. ಕ್ಲಟರಿಂಗ್ ಅಂದ್ರ ವೇಗವಾಗಿ ಮಾತನಾಡೋದು, ಒಡಕ್ರಿ. ಕ್ಲಟರಿಂಗ್ ಅಂತಂದ್ರೆ ನಾಟ್ ಕ್ಯಾಂಟೀನ್. ಕ್ಲಟರಿಂಗ್ ಅಂದ್ರ ವೇಗವಾಗಿ ಮಾತನಾಡುವುದು. ಆ ಮಗು ಮಾತನಾಡುವುದೇ ನಮ್ಗೆ ತಿಳಿದೇ ಇಲ್ಲ. ಕಟ 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 ಕಟ. ಈಗ ನೋಡ್ರಿ, ಈ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಕಟ 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 ಹಾಕತ್ ನೋಡ್ರಿ, ಅಥವಾ ಈ ಟೈಪ್ ಮಾಡೋಲ್ಲಿ ಕಟ ಕಟ ಸೌಂಡ್ ಬರತ್ತಿಲ್ರಿ. ಕಟ ಕಟ ಇದು ನಾವು ಹಿಂಗ್ ಟೈಪ್ ಮಾಡತ್ತೀವಿ ಅಂದ್ರೆ, ಸೊ ನಾನ್ ನಿಮ್ಗೆಲ್ಲ ಇಲ್ಲಿ ಟೈಪ್ ಮಾಡ್ಕೊಂಡು ತೊಗೊಂಡ್ಬರ್ಬೇಕಾಕತಿ. ಇವನ್ನೆಲ್ಲ ಟೈಪ್ ಮಾಡ್ಕೊಂಡು ತೊಗೊಂಡ್ಬರ್ಬೇಕಾಕತಿ ಅಂದ್ರ, ಸೊ ಅಲ್ಲಿ ನಾ ಏನ್ ಮಾಡತ್ತೀನಿ, ವೇಗವಾಗಿ ನಾ ಏನ್ ಪಾತ್ರ ಅದನ್ನ ಮಾಡತ್ತೀನಿ, ಟೈಪ್ ಮಾಡತ್ತೀನಿ. ಹಂಗ ಅಂತ ಹೇಳಿ ನೆನ್ಪಿಟ್ಕೋರಿ, ಅದೇ ರೀತಿ ಅಂತ. ಕ್ಲಟರಿಂಗ್ ಅಂದ್ರ ವೇಗವಾಗಿ ಮಾತನಾಡುವುದು. ನೆಕ್ಸ್ಟ್ ಸ್ಪುಟ್ರಿಂಗ್, ಅದಕ್ಕ ಕ್ಲಟರಿಂಗ್ ಆಯ್ತು. ಇನ್ನು ಸ್ಪುಟ್ರಿಂಗ್ ಏನ್ ಪಾತ್ರ? ತೊದಲುವಿಕೆ. ಇಲ್ಲಿ ಉಚ್ಚಾರಣೆ ದೋಷ. ಡಿಸ್ಫೋನಿಯಾ ಅಂದ್ರೆ ಉಚ್ಚಾರಣೆ ದೋಷ. ಈಗ ಹ ಅನ್ನೋದು ಹೋಗಿ ಈ ಕಡೆ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳು ತುಂಬಾ ಜನ ಇದ್ರಿ ಇಲ್ಲಿ, ಅವ್ರ ಹ ಅನ್ನೋದಿಲ್ಲ ಅತಾರ. ಉಚ್ಚಾರಣೆ ದೋಷ ಐತಂದ್ರ ಅದಕ್ಕ ನಾವು ಡಿಸ್ಫೋನಿಯಾ ಅಂತ ಹೇಳಿ ಕರಿತೀವಿ, ಹೌದಾ? ಈ ಸ್ಪುಟ್ರಿಂಗ್ ಅಂದ್ರ ತೊದಲು ನುಡಿ ಮಾತಾಡೋದು. ಇದನ್ನ ಕನ್ಫ್ಯೂಷನ್ ಹಿಡ್ಕೊಬೇಡ್ರ ದಯವಿಟ್ಟು. ಒಂದೇನ ಕನ್ಫ್ಯೂಷನ್ ಹಿಡ್ಕೊಂಡ್ರಿ ಒಂದ್ ಮಾರ್ಕ್ಸ್ ಡಮಾರ್ ಮುಗಿದೋಯ್ತು. ನೆಕ್ಸ್ಟ್ ಸ್ಪುಟ್ರಿಂಗ್ ಅನ್ನೋದು ಏನಂದ್ರೆ ತೊದಲುವಿಕೆ. ಮಾತೇನ್ ಪಾತ್ರ? ತೊದಲಾಗಿ ಬರ್ತದ. ಇನ್ನ ಸೋಮ್ನಾಬೋಲಿಸಮ್. ಸೊ ಯಾವ್ದು ಕೇಳಿಲ್ಲ ಅದನ್ನ ಕೇಳ್ತಾನ. ನ್ಯೂನ್ಯತೆಗಳು ಬಹಳಷ್ಟು ಇರ್ತಾವ್ರಿ. ಸೋಮ್ನಾಬೋಲಿಸಮ್ ಅಂದ್ರ ವ್ಯಕ್ತಿಯು ನಿದ್ರೆಯಲ್ಲಿ ನಡೆಯೋದು. ಒಂದಷ್ಟು ಜನಕ್ಕೆ ಇರ್ತೈತ್ರಿ ಇದು ಕಾಯಿಲೆ. ನೋಡ್ಲಿಕ್ಕೆಲ್ಲ ತುಂಬಾ ಚೆನ್ನಾಗಿರ್ತಾರ್ರಿ, ಆದ್ರೂ ಏನ್ ಪಾತ್ರ, ಈ ವ್ಯಕ್ತಿ ಮಧ್ಯರಾತ್ರಿ ಎದ್ದು ನಿದ್ದೆಯಲ್ಲಿ ಹೋಗಿ ನಡೆದು ವಾಪಸ್ ಬಂದ್ಬಿಡ್ತಾನ. ಇದನ್ನ ನೋಡಿದೀವಿ ನಾವು. ನಿದ್ದೆಯಲ್ಲಿ ಏನ್ ಪಾತ್ರ ನಡೆಯುವಂತ ಕಾಯಿಲೆಗೆ ಏನದು? ಸೋಮ್ನಾಬೋಲಿಸಮ್. ನಾಟ್ ಬೊಲಿವಿಯಾ ದೇಶ ಅಂತಂತ ಒಂದೈತ್ರಿ, ಬೋಲ್ವಿಯಾ. ಅಲ್ಲಿ ನೋಡಿರ್ಬೇಕೆಲ್ಲ ನೀವು, ಆ ಜನಾಂಗ ಬಹಳ ವಿಚಿತ್ರ ಇದೆ.
ಓಕೆ, ಸೋಮ್ನಾಬೋಲಿಸಮ್ ಇಟ್ ಮೀನ್ಸ್ ಇದೇನಂತಂದ್ರೆ ವ್ಯಕ್ತಿಯು ನಿದ್ರೆಯಲ್ಲಿ ನಡೆಯುವುದು. ನೆನಪಿಟ್ಕೊಳ್ರಿ, ಯಾರಾದ್ರೂ ನಿಮ್ಮ ಸುತ್ತಮುತ್ತಲ ನಿದ್ರೆಯಲ್ಲಿ ಯಾರಾದ್ರೂ ನಡೀತಿದ್ರೆ ಅಂದ್ರ ಅವ್ರಿಗೆ ಸೋಮ್ನಾಬೋಲಿಸಮ್ ಕಾಯಿಲೆ ಐತಿ. ಒಂದ್ಸಲ ಉಚ್ಚಾರ ಮಾಡಿ ಕಿಸ್ನ ಅದನ್ನ ನೆನ್ಪಿಟ್ಕೊಳ್ರಿ. ಹೆಂಗ್ ನೆನ್ಪಿಟ್ಕೋದು ಅನ್ನೋದು ಹೇಳ್ತಾ ಇದ್ದೀನಿ ನಾನು. ಅದು ಇದ್ರಲ್ಲಿನ ಡಿಸ್ಲೆಕ್ಸಿಯಾ ಇದೊಂದು ಏನಪ್ಪಾ ಅಂದ್ರೆ ನೆನ್ಪಿಟ್ಕೊಳ್ಳಿಕ್ ಪ್ರಯತ್ನ ಮಾಡಿ. ಇವೆಲ್ಲ ನೆನ್ಪಿಡ್ತಾವ. ಅವಾಗಿನ ಹೇಳಿನ ಪಾಸ್ಯ ಅಂದ್ರ ಗಲ್ಲಿಗೇರ್ಸೋದು. ಯಾಕೆ ಗಲ್ಲಿಗೇರ್ಸ್ತಾರಂದ್ರ ಅವ್ ತಪ್ಪು ಮಾಡಿದೀನಿ ಅಂತೇಳಿ ಹೇಳಕ್ ಬರ್ತಾ ಇಲ್ಲ. ಭಾಷೆಯಲ್ಲಿ ನ್ಯೂನ್ಯತೆ ಇದೆ. ಸೊ ತೊದಲುವಿಕೆ, ಕ್ಲಟರಿಂಗ್, ವೇಗವಾಗಿ ಮಾತಾಡೋದು, ಸ್ಪುಟ್ರಿಂಗ್, ತೊದಲುವಿಕೆ. ಸೋಮ್ನಾಬೋಲಿಸಮ್ ವ್ಯಕ್ತಿಯು ನಿದ್ರೆಯಲ್ಲಿ ನಡೆಯುವಂತದ್ದು. ಸೊ ನೆಕ್ಸ್ಟ್ ಇದೆ ಡೆಲುಸನ್. ಹೊಸ ವರ್ಡ್ಗಳಿದಾವೆ. ಹುಸಿ ನಂಬಿಕೆ, ವಾಸ್ತವಿಕತೆಯನ್ನ ಮರೆಯುವುದು. ಸುಮ್ನೆ ನಗೋದ್ರಿ, ಯಾರನ್ನೋ ನೋಡಿ ನಗೋದು, ಏನೇನೋ ಆಕ್ಟಿವಿಟಿ ತೋರಿಸೋದು. ಹೌದು, ರಮೇಶ್ ಜಾಲಾಪುರ ಹೇಳ್ತಾ ಇದ್ದಾರೆ ನೋಡ್ರಿ. ಒಂದ್ ಅಂಕ ಬಂದೇ ಬರ್ತದ್ರಿ. ಡೆಲುಸನ್ ಅಂತಂದ್ರೆ ಹುಸಿ ನಂಬಿಕೆ, ವಾಸ್ತವಿಕ ಸ್ಥಿತಿ. ಈಗ ಏನಾಗತ್ತೆ ಅಂದ್ರೆ ಇಲ್ಲಿ ವಾಸ್ತವಿಕ ಸ್ಥಿತಿಯನ್ನ ಬಿಟ್ಟು ಅಕಸ್ಮಾತ್ ಈಗ ನೋಡ್ರಿ, ನಾವೇನೋ ಒಂದು ಸಭೆ ಒಳಗಿರ್ತೀವಿ. ಆ ಒಂದು ಸಭೆಯ ಉದ್ದೇಶ, ಅಥವಾ ಈಗ ಮಕ್ಕಳಿಗೆ ಪಾಠ ಮಾಡ್ತಾ ಇರ್ತೀವಿ ಅಂತೇಳಿ ತಿಳ್ಕೊಳ್ಳಿ. ಆ ಮಗು ಪಾಠದ ಕಡೆ ಗಮನ ಕೊಡೋದಿಲ್ಲ ಅಂತಂದ್ರೆ ಆ ಒಂದು ಕಾಯಿಲೆಗೆ, ಆ ಒಂದು ನ್ಯೂನ್ಯತೆಗೆ ನಾವೇನಂತ ಕರಿತೀವಿ? ಡೆಲುಸನ್ ಅಂತ ಕರಿತೀವಿ. ಹುಸಿ ನಂಬಿಕೆ, ಹಗಲುಗನಸು. ವೆರಿ ಗುಡ್, ಹಗಲುಗನಸು. ವಾಸ್ತವಿಕತೆಯನ್ನ ಏನ್ ಮಾಡುದು? ಮರೆ ಮಾಚೋದು. ಯಾವ ಲೋಕದಾಗ ಅದೀವೋ ನೀನು ಅಂತೇಳಿ ನಾವು ತರಗತಿ ಒಳಗೆ ಮಕ್ಕಳಿಗೆ ಇದು ಮಾಡ್ತೀವಿಲ್ಲ, ಹಾಗೆ ಅದನ್ನ ನಾವು ಡೆಲುಸನ್ ಅಂತ ಹೇಳಿ ಕರಿತೀವಿ. ನೆನಪಿಟ್ಕೊಳ್ರಿ ದಯವಿಟ್ಟು, ಡೆಲುಸನ್. ಇನ್ನ ಡೈಸ್ಗ್ರಾಫಿಯಾ ಅಂತ ಹೇಳಿ ಬರುತ್ತೆ. ಡೈಸ್ಗ್ರಾಫಿಯಾ ಅಂತಂದ್ರೆ ಅಂಗವಿಕಲತೆ ಹೊಂದಿರುವ ಮಕ್ಕಳು. ನ್ಯೂನ್ಯತೆಗಳಲ್ಲೇ ಏನ್ ಪಾತ್ರ? ಅಂಗವಿಕಲತೆಯನ್ನ ಹೊಂದಿರತಕ್ಕಂತ ಮಕ್ಕಳು. ಅದಕ್ಕೆ ನಾವು ಡೈಸ್ಗ್ರಾಫಿಯಾ ಅಂತ ಕರಿತೀವಿ. ನಾಟ್ ಗ್ರಾಫಿಯಾ. ಗ್ರಾಫಿಯಾ ಅಂದ್ರೆ ಏನಂದ್ರ ಬರವಣಿಗೆ, ಹೌದಾ? ಇಲ್ಲಿ ಡೈಸ್ಗ್ರಾಫಿಯಾ ಅಂತಂದ್ರೆ ಅಂಗವಿಕಲತೆಯನ್ನು ಹೊಂದಿರತಕ್ಕಂತ ಮಕ್ಕಳು. ನೆಕ್ಸ್ಟ್ ಕೊನೆಯದಾಗಿ ಏನಪ್ಪಾ ಅಂದ್ರ ಪ್ಯೂಬರ್ ಪೋನಿಯಾ ಅಂತ ಬರುತ್ತೆ. ಪ್ಯೂಬರ್ ಪೋನಿಯಾ. ಸೊ ಇದರ ಅರ್ಥ ಏನಂದ್ರೆ ತಾರುಣ್ಯಾವಸ್ಥೆಗೆ ಬಂದ ಮಗು ಧ್ವನಿಯಲ್ಲಿ ಅದಲು ಬದಲು ಮಾಡೋದು. ನಮಸ್ತೆ. ಧ್ವನಿಯಲ್ಲಿ ಏನ್ ಮಾಡೋದು? ಅದಲು ಬದಲು ಮಾಡುವುದು. ಪ್ಯೂಬರ್ ಪೋನಿಯಾ ಒಂದ್ 2-3 ಸಲ ಉಚ್ಚಾರ ಮಾಡಿದ್ರೆ ಸೊ ನಿಮ್ ಖಂಡಿತ ಬರುತ್ತೆ. ಹಿಂಗಂದ್ರೆ ಏನ್ರಿ ಸರ್ ಅಂತ ಕೇಳಿದಾಗ, ತಾರುಣ್ಯಾವಸ್ಥೆಗೆ ಬಂದಿರತಕ್ಕಂತ ಮಗು ಧ್ವನಿಯಲ್ಲಿ ಅದಲು ಬದಲು ಮಾಡೋದು. ನೋಡ್ರಿ, ಈಗೆಲ್ಲ ಯೂಟ್ಯೂಬ್ ಅಲ್ಲಿ ಎಲ್ಲ ರೀಲ್ಸ್ ಅದು ಬಂದಿರ್ತಾವ. ಸರ್ ಯಾವ್ದೋ ಹೆಣ್ಮಕ್ಳ ಕತೆ ಧ್ವನಿ ಮಾಡೋದು, ಅಥವಾ ಇದಕ್ಕೆ ಇನ್ನೊಂದು ವರ್ಡ್ ಐತಿ, ನೀವೆಲ್ಲ ತಿಳ್ಕೊಂಡಿರ್ಬೋದು. ಧ್ವನಿ ಏನ್ ಪಾತ್ರ ಬದಲಾಗಿ ಹೆಣ್ಣಿದ್ ಗಂಡ ಆಕತಿ, ಗಂಡದ ಹೆಣ್ಣಾಕತಿ. ಹೆಣ್ಮಗು ಇದ್ದು ಗಂಡ್ ಮಗುವಿನ ಧ್ವನಿ ಆಗತ್ತಿದ್ದ. ಇವೇನ್ ಪಾತ್ರ ಒಂದು ಹಂತಕ್ಕೆ ಹೋಗಿ ಬದಲಾವಣೆ ಆಗ್ತಿರ್ತಾವ ದೇಹದ ರಚನೆಯಲ್ಲಿ. ಆ ಸಮಯದಲ್ಲಿ ಏನ್ ಪಾತ್ರ ಇವು ಅದೊಂದು ಏನಾದ್ರು ಕಾಯಿಲೆ ನ್ಯೂನ್ಯತೆ ಬಂತಂದ್ರೆ ಅದಕ್ಕೆ ನಾವ್ ಏನ್ ಕರಿತೀವಿ? ಪ್ಯೂಬರ್ ಪೋನಿಯಾ ಅಂತ ಕರಿತೀವಿ. ಇದು ಅರ್ಥ ಆಗಿರ್ಬೋದು. ಇದು ಅರ್ಥ ಆಗಿರ್ತಿರ್ತ ಅನ್ಕೋತಿರ್ತೀನಿ ನಾನು. ಸಮಾಜದಾಗ ನೀವು ಇಂಥವ್ರು ನೋಡ್ತಿರ್ತಾರೆ, ರೈಲ್ವೆದಾಗ ಎಲ್ಲ ರೊಕ್ಕ ಇಸ್ಕೊತಿರ್ತಾರ ನೋಡ್ರಿ. ಕೈ ಬೆಳೆದ್ ರೊಕ್ಕ ಇಸ್ಕೊತಿರ್ತಾರ ನೋಡ್ರಿ. ಅವ್ರಿಗೆ ಹೆಂಚ್ ನೀವೇ ಏನಪ್ಪಾ ಅಂದ್ರ 10 ರೂಪಾಯಿ ಕೊಡೋ ಬದಲಿಗೆ 20 ರೂಪಾಯಿ ಕೊಡ್ಬೇಕಾಗತ್ತೆ ಅಂತ ಸಿಚುವೇಶನ್. ಯಾಕಂದ್ರ ಅವ್ರು ಬಿಡೋದೇ ಇಲ್ಲ. ಆ ಒಂದು ಅಂದ್ರೆ ಅವ್ರು ಬಾಯ್ ಬರ್ತಿರಂಗಲ್ರಿ. ಅವ್ರ ಏನಪ್ಪಾ ಅಂತಂದ್ರ ಇಂತ ಒಂದು ನ್ಯೂನ್ಯತೆಗೆ ಒಳಪಟ್ಟಿರ್ತಾರ ಅವ್ರು. ಈಗ ನೋಡ್ರಿ, ಗೃಹ ಸಚಿವ ಪರಮೇಶ್ವರ್ ಇದಾರಲ್ರಿ, ಇವಾಗ ಅವರು ಏನ್ರ ಅದು ಮಗಳಾಗಿ ಕನ್ವರ್ಟ್ ಆಗಿಬಿಟ್ಟಾನ ಬೇರೆ ದೇಶದಾಗ. ಸೊ ಹಿಂಗೆ ಇದೊಂದು ಏನಪ್ಪಾ ಅಂತಂದ್ರ ನ್ಯೂನ್ಯತೆ ಅಂತೇಳಿ ನಾವು ಕರಿತೀವಿ. ಡಿಸ್ಗ್ರಾಫಿಯಾ ಅಂತಂದ್ರೆ ಅದು ಬರವಣಿಗೆ ಸಂಬಂಧಪಟ್ಟಂತೆ. ಡೈಸ್ಗ್ರಾಫಿಯಾ ಅಂತಂದ್ರೆ ಅಂಗವಿಕಲತೆಯನ್ನು ಹೊಂದಿರತಕ್ಕಂತ ಮಕ್ಕಳು. ಮಂಗಳಮುಖಿ. ಓಕೆ, ಸೊ ನೋಡ್ರಿ, ತುಂಬಾ ಚೆನ್ನಾಗಿ ಇವುಗಳನ್ನ ನಾವು ಒಂದೇ ಇದರಲ್ಲಿ ಬರ್ಬೇಕಂತೇಳಿ ರೆಡಿ ಮಾಡ್ಕೊಂಡಿವಿ. ದಯಮಾಡಿ ಇದನ್ನೊಂದು ಚಾರ್ಟ್ ಮಾಡ್ಕೊಂಡು ಒಂದು ಗಾಡಿಗೆ ಅಂಟಿಸ್ರಿ. ಇಷ್ಟ ಅದರಲ್ಲಿ ಬರೆದು ಒಂದು ಪೇಪರಲ್ಲಿ, ಯಾವ್ದೋ ಒಂದು ಪೇಪರ್ ತಗೊಳ್ರಿ, ಸಣ್ಣದು ಯಾವ್ದಾರ ಒಂದು, ಅದ್ರಲ್ಲಿ ಬರೆದು ಒಂದು ಗಾಡಿಗೆ ಅಂಟಿಸ್ರಿ ಅಂದ್ರ ಸೊ ಇವಾಗ ಬೇಕಾದಾಗ ನಿಮ್ಗೆ ಟೈಮ್ ಸಿಕ್ಕಾಗ 1 ಅಂಕ ಏನಪ್ಪಾ ಅಂದ್ರೆ ನಿಮ್ ಕೈ ಒಳಗೆ ಇರ್ತದೆ. ದಯಮಾಡಿ ಯಾವ ಬುಕ್ನಾಗೂ ನೀವು ಇಷ್ಟ ಮಾಹಿತಿ ಸಿಗಾಕ ಸಾಧ್ಯನೇ ಇಲ್ಲ. ಬೇಕಾದ್ರೆ ನನಗೊಂದು ಹಾಕ್ರಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ, ಸರ್ ಈ ಬುಕ್ನಾಗ ಇಷ್ಟೆಲ್ಲ ಅದಾವ ನೋಡ್ರಿ ಅಂತೇಳಿ. ಸಾಧ್ಯನೇ ಇಲ್ಲ ಅದು. ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಬುಕ್ ಅನ್ನ ನಾವು ಬರಿತಾ ಇದ್ದೀವಿ. ಓಕೆ, ಸೊ ಹೆಚ್ಚಿನ ಒಂದು ಸದ್ಯದಲ್ಲಿ ಅದನ್ನ ನಾವು ನಿರೀಕ್ಷೆ ಮಾಡಬಹುದು.
ಸೊ ಅರ್ಥ ಆಗ್ತಿದ್ರಿ ಎಲ್ಲರಿಗೂ? ಡೈಸ್ಗ್ರಾಫಿ ಅಂದ್ರ ಅಂಗವಿಕಲತೆ. ಡೋಂಟ್ ಕನ್ಫ್ಯೂಷನ್.